ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಟಡಿ ಗ್ರೂಪ್ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 4 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಇವತ್ತಿನ 5th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಅವರು ತುಂಬಾ ಸಕ್ಸಸ್ಫುಲ್ ಆಗಿ ಆ ಸ್ಟಡಿ ಗ್ರೂಪ್ ನ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಬೇರೊಂದು ಯೂನಿವರ್ಸಿಟಿಗೆ ಒಂದು ಸಣ್ಣ ರೌಂಡಿಂಗ್ ಹೊಡ್ಕೊಂಬರೋಣ ಅಂತ ಹೋಗಿರ್ತಾರೆ. ಬಟ್ ನಮ್ ಹೀರೋ ಬರೋದು ಲೇಟು. ಆಲ್ರೆಡಿ ಇವ್ರ ಟೀಮ್ ಅವರೆಲ್ಲ ಅಲ್ಲಿ ಹೊರಟೋದ್ರು. ಇವನ್ಗೆ ಮೆಸೇಜ್ ಮಾಡಿದ್ರೆ ನಾನ್ ಕೂಡ ಅದೇ ಕಾಲೇಜ್ ಗೇಟ್ ಹತ್ರನೇ ಇದೀನಿ ಅಂತ ಹೇಳ್ತಾನೆ. ಬಟ್ ಅವನಿರೋ ಕಾಲೇಜ್ ಗೇಟೇ ಬೇರೆ, ಅವ್ರಿರೋದೇ ಬೇರೆ. ಇವನ್ನೆಲ್ಲಪ್ಪ ನಿಂತ್ಕೊಂಡಿದ್ದಾನೆ, ಎಲ್ಲಿ ಹೋಗ್ತಿದ್ದಾನೆ ಅಂತ ನಾವು ಶಾಕಿಂಗ್ ಅಲ್ಲಿ ನೋಡ್ತಾ ಇದ್ರೆ ಆ ಕಡೆ ಅವ್ರೇನೇನು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಇವಾಗ ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ಆ ಹಾನ್ ನಾನೇ ತೋರ್ಸೋದು. ಅವನು ಮತ್ತೆ ಅವನ್ ಕಡೆ ಅವರೆಲ್ಲ ಬೇರೊಂದು ಜಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಗ್ಯಾಂಗ್ ಮೆಂಬರ್ಸ್ ನ ಸರಿಯಾಗಿ ಹಾಕೊಂಡು ಹೊಡಿತಾ ಇರ್ತಾರೆ. ಅಂದ್ರೆ ಹಾನ್ಗೆ ಆಪೋಸಿಟ್ ಗ್ಯಾಂಗ್ ಅಂತ ಕಾಣಿಸುತ್ತೆ. ಅವ್ರನ್ನ ಹೊಡಿತಾ ಇರ್ತಾರೆ. ಅಂದ್ರೆ ಎಲ್ಲ ಒಂದೇ ಸ್ಕೂಲ್ ಅಲ್ಲಿ ಓದ್ತಾ ಇರೋರು. ಆದ್ರೆ ಅವ್ನ್ ಬಂದು ಸ್ವಲ್ಪ ಹಾನ್ಗೆ ವಿರುದ್ಧವಾಗಿ ಏನಾದ್ರು ಮಾಡ್ತಾನೇನೋ ಅಂತ ಹೇಳಿ ಅವನನ್ನ ಸರಿಯಾಗಿ ಹೊಡಿತಾ ಇರೋದು. ಅದ್ರಲ್ಲಿ ಆ ಗ್ಯಾಂಗ್ಗೆ ಹೆಡ್ ಅಂತ ಒಬ್ಬ ಇರ್ತಾನಲ್ಲ, ಅವನಂತೂ ಸಿಕ್ಕಾಪಟ್ಟೆ ಹೊಡೆದ್ ಬಿಡ್ತಾನ. ಅವನಾದ್ರೂ ಕಾಲ್ಗೆ ಬಿದ್ದೋಗ್ತಾನೆ. ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡು, ನಾನು ನಿನ್ ಬಗ್ಗೆ ತಿಳ್ಕೊಂಡ್ ಕೂಡ ಸೈಲೆಂಟ್ ಆಗಿರದೆ ಇಂತ ಕೆಲಸ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಕೇಳ್ಕೊಂತ ಇದ್ರೆ ಕೂಡ ಹಾನಗ್ ಬರುತ್ತೆ ನೋಡಿ ಕೋಪ. ನನ್ ಬಗ್ಗೆ ಗೊತ್ತಿದ್ದು ಮಾಡ್ತೀಯ ಅಂದ್ರೆ ನೀನೆಲ್ಲ ಏನಕ್ಕೋ ಹಿಂಗ್ ಮಾಡ್ತೀನಿ ತಾಳು ಅಂತ ಹೇಳಿ ಅವ್ನ್ ಕಾಲ್ನೇ ಹೊಡೆದಾಕ್ಬಿಟ್ಟ. ಇನ್ನೊಂದ್ಸತಿ ನನ್ ಮುಂದೆ ನಿಂತ್ಕೊಂತೀನಿ, ಕೋತಿ ಚೇಷ್ಟೆ ಮಾಡ್ತೀನಿ ಅಂತ ಏನಾದ್ರು ಎಗರ್ದೆ ಅಂತ ಇಟ್ಕೋ, ಅಲ್ಲೇ ತುಳ್ದಾಕ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಆಗ ಹಾನ್ ಜೊತೆ ಇರ್ತಾನಲ್ಲ ಇನ್ನೊಬ್ಬ ಕ್ಯಾಪ್ ಹಾಕೊಂಡು, ಅವ್ನ್ ಕೇಳ್ತಾನೆ, ಏನ್ ಗುರು ನೀನು ಪಾಪ ನಮ್ ಜೊತೆ ಓದೋನೆ ತಾನೆ, ಸ್ವಲ್ಪ ಕನಿಕರ ತೋರ್ಸ್ಬಾರ್ದ, ಆತರ ಹೊಡೆದಾಕ್ಬಿಟ್ಟಿದ್ಯಾ ಅಂದಾಗ ಇವನಂತಾನೆ, ಅದೆಲ್ಲ ಕರೆಕ್ಟೆ, ನಾನ್ ಮಾಡಿರೋದ್ ಕರೆಕ್ಟೆ. ಇಂತ ನನ್ ಮಕ್ಳಿಗೆ ಈ ತರ ಬುದ್ಧಿ ಕಲ್ಸಿಲ್ಲ ಅಂತಂದ್ರೆ ಎಂತವನು ಅಷ್ಟೇ ಬಾಲ ಬಿಚ್ಕೊಂಡ್ ನಮ್ಗೆ ಸೀನ್ ತೋರಿಸ್ತವೆ. ಈ ತರ ಬುದ್ಧಿ ಕಲ್ಸಿದ್ರೇನೆ ಬಾಲ ಮುದ್ರಿಸ್ಕೊಂಡು ಎಲ್ಲಾದ್ರೂ ಮೂಲೆಯಲ್ಲಿ ಬಿದ್ದಿರೋದು ಅಂತ ಹೇಳ್ತಾನೆ. ಇವನ್ ಈ ತರ ಸ್ಕೂಲಲ್ಲಿ ರೌಡಿಸಂ ಮಾಡ್ಕೊಂಡು ಯಾರೇ ಇವನ್ಗೆ ಆಪೋಸಿಟ್ ಆಗಿದ್ರು ತಿರುಗೇಟು ಕೊಡ್ತಾ ಇದ್ದಾನೆ ಅಂತಂದ್ರೆ ಆದಷ್ಟು ಬೇಗ ನಮ್ ಹೀರೋಗೂ ಇವನ್ಗೂ ಕ್ಲಾಶ್ ಆಗ್ಬಿಡುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಆಗ ಕ್ಯಾಪ್ ಹಾಕೊಂಡಿರೋನ್ ಹೇಳ್ತಾನೆ, ನೀನ್ ಈ ತರ ಮಾಡ್ತಾ ಇರೋದನ್ನ ಮತ್ತೆ ನೀನ್ ನಡ್ಕೊಳ್ಳೋ ರೀತಿ ಎಲ್ಲ ನೋಡ್ತಾ ಇದ್ರೆ ನೀನ್ ಆದಷ್ಟು ಬೇಗ ಡಿಟ್ಟು ನಿಮ್ಮ ಅಪ್ಪ ತರ ಆಗ್ಬಿಡ್ತೀಯ ಕಣೋ ಅಂದಾಗ ಅವನಂತಾನೆ, ಚಾಚೆ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ ಕಣೋ, ನಾನು ನಮ್ಮ ಅಪ್ಪ ತರ ಆಗೋದಿಲ್ಲ, ನಮ್ಮ ಅಪ್ಪಗಿಂತ ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ಅವ್ರ ಅಪ್ಪನೂ ದೊಡ್ಡವನ, ನೋಡೋಣ ಮುಂದಕ್ಕೆ. ಈ ತರ ಇವನ್ ಒಂದ್ ಕಡೆ ಹೋಗ್ತಿದ್ರೆ ಇನ್ನೊಂದ್ ಕಡೆ ನಮ್ ಟೀಮ್ ಮೆಂಬರ್ಸ್ ನ ತೋರಿಸ್ತಾರೆ. ಅವ್ರಲ್ಲಿ ಒಳಗಡೆ ಅಂದ್ರೆ ಬೇರೆ ಯೂನಿವರ್ಸಿಟಿಗೆ ಹೋಗಿರ್ತಾರಲ್ವಾ, ಅಲ್ಲಿ ಒಳಗಡೆ ಇನ್ನೊಂದ್ ಸ್ಟೂಡೆಂಟ್ಸ್ ಜೊತೆ ಮಿಂಗಲ್ ಆಗಕ್ಕೆ ಟ್ರೈ ಮಾಡ್ತಿದ್ದಾರೆ. ತುಂಬಾ ಎಕ್ಸೈಟ್ ಆಗಿದ್ದಾರೆ. ಅವ್ರ ಹತ್ರ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾ ಇದ್ರೆ ಆಪೋಸಿಟ್ ಅಲ್ಲಿ ಕುತ್ಕೊಂಡಿರೋರು ಇವ್ರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಒಂಥರ ಓದು ಅಂತ ಓದಲ್ಲೇ ಕೂತಿರ್ತಾರೆ. ಅದ್ರಲ್ಲಿ ಕನ್ನಡಿ ಹಾಕೊಂಡಿದ್ದಾಳಲ್ವಾ, ಅವ್ರಿಗೆ ಅಂತ ಒಂದ್ ಸ್ಟೇಜ್ ಗೆ ಟೆನ್ಷನ್ ಆಗ್ಬಿಟ್ಲು. ನನ್ಗೆ ಇವ್ರ ಜೊತೆ ಕುತ್ಕೊಂಡು ಓದಕ್ಕೆ ಇಂಟ್ರೆಸ್ಟ್ ಬರ್ತಲ್ಲ, ನಾನು ಫಸ್ಟ್ ಎದ್ದೋಗ್ತೀನಿ ಅಂತ ಅಲ್ಲಿಂದ ಎದ್ದೋಗ್ಬೇಕಾದ್ರೆ ನಮ್ ಯೋನಿಗೆ ಟೆನ್ಷನ್ ಆಗೋಯ್ತು. ಹೆಲೋ, ಏನ್ ಅನ್ಕೊಂಡಿದೀರಾ ನೀವು, ನಾವೇನ್ ಮನ ಮರೆದಿ ಬಿಟ್ಟು ಬಂದಿದೀವಿ ಅಂತ ಅನ್ಕೊಂಡಿದೀವಾ, ಏನೋ ಕೆಲವೊಂದು ಟಿಪ್ಸ್ ತಿಳ್ಕೊಡೋಣ ಅಂತಂದ್ರೆ ನೀವೇನ್ ಇಷ್ಟು ಮಾತಾಡ್ಬಿಟ್ಟು ಹೋಗ್ತೀರಾ ಅಂದಾಗ, ಎಕ್ಸ್ಕ್ಯೂಸ್ ಮೀ, ನಾನ್ ಫಸ್ಟ್ ಆಫ್ ಆಲ್ ನಿಮ್ ಹತ್ರ ಮಾತಾಡ್ಲೇ ಇಲ್ಲ, ನಾನ್ ಮಾತಾಡಿದ್ದು ನಮ್ ಟೀಮ್ ಮೆಂಬರ್ಸ್ ಹತ್ರ, ನೀವೇನ್ ಸೆಂಟ್ರಲ್ ಮಾತಾಡ್ತಾ ಇದ್ದೀರಾ, ದಾರಿ ಬಿಡಿ ನಾನು ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿಂದ ಹೊರಟೋದ್ಲು. ಅದರಿಂದ ಯೋನಿಗೆ ಸಕ್ಕ ಟೆನ್ಷನ್ ಆಗೋಯ್ತು. ಅವಾಗ ಜಿಯಾನೆ ಇವಳನ್ನ ಹೆಂಗೋ ಸಮಾಧಾನ ಮಾಡೋದು. ಬಿಡೆ, ಇವರೆಲ್ಲ ತುಂಬಾ ಓವರ್ ಆಗಿ ಮಾಡ್ತಾರೆ ಅಂತ ಅವ್ರು ಮಾತಾಡುವಾಗ ಆ ಗ್ಯಾಂಗ್ ಅಲ್ಲಿ ಅಂದ್ರೆ ಆ ಗ್ರೂಪ್ ಅಲ್ಲಿ ಇರೋ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಅದ್ರಲ್ಲಿ ಒಬ್ಬ ಹೇಳ್ತಾನೆ, ದಯವಿಟ್ಟು ಕ್ಷಮಿಸ್ಬಿಡಿ, ಅವಳ ಹತ್ರ ಮಾಡಿದಕ್ಕೆ ನಾನ್ ಸಾರಿ ಕೇಳ್ತಾ ಇದ್ದೀನಿ. ಆಕ್ಚುಲಿ ಅವಳು ಆತರ ಕ್ಯಾರೆಕ್ಟರ್ ಅವಳಲ್ಲ, ತುಂಬಾನೇ ಒಳ್ಳೆಯವಳು. ಆದ್ರೆ ಇಲ್ಲಿ ತುಂಬಾನೇ ಬುಲೀಸ್ ಎಲ್ಲ ನಡೀತಾ ಇರುತ್ತಲ್ಲ, ಅದರಿಂದಾನೇ ಪಾಪ ಅವಳ ಹತ್ರ ಚೇಂಜ್ ಆಗ್ಬಿಟ್ಟಿದ್ದಾಳೆ ಅಂದಾಗ ಇವ್ರಿಗೆಲ್ಲ ಸಖತ್ ಆಶ್ಚರ್ಯ. ಏನೋ ಇದು ನಾವು ಸ್ಟಾರ್ಟಿಂಗ್ ಅಲ್ಲಿ ಯೂನಿವರ್ಸಿಟಿಗೆ ಬಂದಾಗ ಇಲ್ಲಿ ಬುಲೀಸೇ ನಡೆಯಲ್ಲ, ಎಲ್ಲ ಮಕ್ಕಳು ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಕ್ಯಾಂಪಸ್ ಎಲ್ಲ ಕೂಡ ಅಷ್ಟು ನೀಟ್ ಆಗಿದೆ ಅಂತ ಅನ್ಕೊಂಡ್ವಿ, ನೀವೇನ್ ಹೇಳ್ತಾ ಇದೀರಾ ಅಂದಾಗ, ನೋಡಿದ್ದು ಬೇರೆ ಇಲ್ಲಿ ನಡೆಯೋದೇ ಬೇರೆ ಗುರು, ಆಲ್ರೆಡಿ ಇಲ್ಲಿ ತುಂಬಾನೇ ಬುಲೀಸ್ ನಡೀತಾ ಇದೆ, ಇನ್ನು ಯಾಕೆ ಇವಾಗ ಓದ್ಲಲ್ಲ ಕನ್ನಡಿ ಹಾಕೊಂಡು ಹುಡುಗಿಯವ್ರ ಅಪ್ಪನು ಕೂಡ ಬುಲ್ಲಿ ಮಾಡಿದ್ದಾರೆ. ಇವಾಗೂ ಅಷ್ಟೇ ನಮ್ ಗ್ಯಾಂಗ್ ಅಲ್ಲಿ ಇನ್ನ ಒಬ್ಬ ಇದ್ದಿರ್ಬೇಕು, ಇವಾಗ ಕೂಡ ಅವನ ಕರ್ಕೊಂಡು ಹೋಗಿ ತುಂಬಾನೇ ಟಾರ್ಚರ್ ಕೊಡ್ತಾ ಇದಾರೆ, ಅವನ ಬುಲ್ಲಿ ಮಾಡ್ತಾ ಇದಾರೆ. ಯಾರು ಹೋಗಿ ಮಾತಾಡಿ ಕರ್ಕೊಂಡ್ ಬರೋಷ್ಟು ಧೈರ್ಯ ಇಲ್ದೇನೆ ಸೈಲೆಂಟ್ ಆಗಿರೋದು, ಅದರಿಂದ ಅವಳು ಅಪ್ಸೆಟ್ ಆಗಿರೋದು ಅಂದಾಗ ಇವ್ರಿಗೆಲ್ಲ ಅಷ್ಟೊಂದು ಆಶ್ಚರ್ಯ. ಬುಲ್ಲಿ ನಡೀತಾ ಇದೆಯಾ, ಎಲ್ಲಿ ನಾವ್ ಬಂದಾಗಿಂದ ನೋಡಿಲ್ವ ಅಂದಾಗ, ಅದೋ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದಲ್ವಾ, ಅದು ಈ ಸ್ಕೂಲ್ಗೆ ಸೇರಿರೋ ಬಿಲ್ಡಿಂಗ್, ಅಲ್ಲೇ ಬುಲೀಸ್ ಎಲ್ಲ ಮಾಡೋದು ಅನ್ನೋ ತರ ಹೇಳಿದಾಗ ಇವ್ರು ಕೂಡ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ, ಏನ್ರೋ ಇದು ಏನ್ ನಡೀತಾ ಇದೆ ಅಂತ. ಆಕ್ಚುಲಿ ಆ ಪಕ್ಕದಲ್ಲಿ ಹೇಳಿದ್ರಲ್ಲ ಇನ್ನೊಂದು ಯೂನಿವರ್ಸಿಟಿ ಇದೆ ಅಂತ, ಈ ಸ್ಕೂಲ್ ಡಿವಿಷನ್ ಅದು, ಆ ಸ್ಕೂಲ್ ಅಡ್ರೆಸ್ ನ ಆ ಸ್ಕೂಲ್ ನೇಮ್ ನಾನೇ ನಮ್ ಹೀರೋಗೆ ಕಳ್ಸಿರೋದು. ಹಾಗಾದ್ರೆ ನಮ್ ಹೀರೋ ಕೂಡ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಇರ್ತಾನೆ. ಇವಾಗ ನಮ್ ಹೀರೋನ ತೋರಿಸ್ತಾರೆ. ಅವ್ನು ಏನೇನ್ ಒಳಗಡೆ ಹೋಗ್ತಿರ್ತಾನಲ್ಲ, ಅದೇ ಟೈಮ್ ಅಲ್ಲಿ ಒಳಗಡೆ ಏನ್ ನಡೀತಾ ಇದೆ ಅಂದ್ರೆ, ಈ ಸ್ಟಡಿ ಗ್ರೂಪ್ ಹೊಸ ಸ್ಟಡಿ ಗ್ರೂಪ್ ಇತ್ತಲ್ಲ ಬೇರೆ ಯೂನಿವರ್ಸಿಟಿದು, ಅದರಿಂದ ಒಬ್ಬನ ಕರ್ಕೊಂಡ್ ಬಂದು ಟಾರ್ಚರ್ ಕೊಡ್ತಾ ಇದ್ರಲ್ಲ, ಆ ಸೀನ್ ನ ತೋರಿಸ್ತಾರೆ. ಪಾಪ ಹುಡ್ಗನ್ಗೆ ಹೆಂಗ್ ಹೊಡೆದಿರ್ತಾರಂದ್ರೆ ಮೂತಿ ಮಕಾಲ ಕಿತ್ತೋಗಿ ರಕ್ತ ಬರ್ತಾ ಇರುತ್ತೆ. ಆಕ್ಚುಲಿ ಏನಕ್ಕೆ ಇವಾಗ ಹುಡ್ಗನ ಹೊಡಿತಾ ಇದಾರೆ ಅಂದ್ರೆ, ಆ ಹುಡ್ಗನ್ ಸ್ವಲ್ಪ ಶ್ರೀಮಂತರ ಮನೆ ಹುಡ್ಗಾನೆ, ಅವನ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ದಿರತ್ತೆ. ಈ ಬುಲಿ ಬಾಯ್ಸ್ ಅವನ ಹತ್ರ ಕ್ರೆಡಿಟ್ ಕಾರ್ಡ್ ನ ಕಿತ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡಿರ್ತಾರೆ, ಅವ್ರು ಬೇಕಾಗಿರೋದನ್ನೆಲ್ಲ ತಗೊಂಡಿರ್ತಾರೆ. ಆದ್ರೆ ಆ ಹುಡ್ಗ ಅವ್ರ ಅಮ್ಮಗೇನು, ಇವನು ಪರ್ಮಿಷನ್ ಇಲ್ದೆ ಅಷ್ಟೊಂದು ಅಮೌಂಟ್ ನ ಖರ್ಚು ಮಾಡ್ತಾ ಇದ್ದಾನೆ, ಏನಕ್ಕೆ ಖರ್ಚು ಮಾಡ್ತಾ ಇದ್ದಾನೋ ಏನೋ ಅಂತ ಹೇಳಿ ಅವರ ಕಾರ್ಡ್ ನ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ. ಪರ್ಮಿಷನ್ ಇಲ್ದೆ ಅದ್ರ ನೀನ್ ಆಕ್ಸೆಸ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಆದ್ರೆ ಈಗ ಬುಲಿ ಬಾಯ್ಸ್ ಗೆ ಆ ಕಾರ್ಡ್ ನ ಯೂಸ್ ಮಾಡಕ್ ಆಗ್ತಾ ಇಲ್ವಲ್ಲ, ಅದರಿಂದ ಅವನನ್ನ ಸರಿಯಾಗಿ ಹೊಡಿತಾ ಇರೋದು. ನಿಮ್ಮ ಅಮ್ಮಗೆ ಕಾಲ್ ಮಾಡು, ಕಾರ್ಡ್ ನ ಓಪನ್ ಮಾಡಕ್ ಕೇಳು, ಕಾರ್ಡ್ ನ ಓಪನ್ ಮಾಡಕ್
ಮಾಡಕ್ ಹೇಳು ಅಂತ. ಆದ್ರೆ ಅವ್ನ್ ಬಂದು ಪಾಪ ನಿಜಾಗ್ಲೂ ಒದೆ ತಿಂತಾ ಇದ್ದಾನೆ ಅಂತಾನೆ ಹೇಳ್ಬೇಕು, ಹಂಗ್ ಹೊಡೆದಾಕ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಆ ವಿಂಡೋ ಹತ್ರ ಕುತ್ಕೊಂಡಿರೋನೊಬ್ಬ ಸ್ಕೂಲ್ ಗೇಟ್ ಹತ್ರ ನೋಡ್ಬಿಟ್ಟು ಯಾರೋ ಇವನು ಹೊಸದಾಗಿದ್ದಾನೆ ಸ್ಕೂಲ್ಗೆ, ಅದು ಈ ಕ್ಯಾಂಪಸ್ ಒಳಗಡೆ ಬರ್ತಿದ್ದಾನೆ, ಏನಕ್ಕೆ ಇವ್ನು ಬರ್ತಿದ್ದಾನೆ ಅಂತ ಮಾತಾಡ್ಕೊಳ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ನಮ್ ಸ್ಟೂಡೆಂಟ್ಸ್ ನ ತೋರಿಸ್ತಾರೆ. ಅವರೆಲ್ಲ ಮಾತಾಡುವಾಗ ಇನ್ನೊಬ್ಬ ಇದ್ದಲ್ಲ ಕನ್ನಡಿ ಹಾಕೊಂಡು ಅವ್ನು ಇನ್ನಷ್ಟು ಡೀಟೇಲ್ಡ್ ಆಗಿ ಹೇಳ್ತಾನೆ, ಈ ಬುಲಿ ಬಾಯ್ಸ್ ಅಂತ ಹೇಳಿದ್ನಲ್ವಾ, ಅವ್ರೇನ್ ಸಾಮಾನ್ಯವಾದವರಲ್ಲ, ಈಗ ಕನ್ನಡಿ ಹಾಕೊಂಡು ಹೋದ್ಲಲ್ವಾ ಆ ಹುಡ್ಗಿ ಬಂದು ಈ ತರ ಬುಲಿ ಮಾಡ್ತಿದ್ದಾರೆ ಅಂತ ಹೇಳಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು. ಬಟ್ ಆ ವಿಷಯ ಆ ರೌಡಿ ಬಾಯ್ಸ್ ಗೆ ಗೊತ್ತಾಗಿ ಅವ್ರು ಬಂದು ಅವಳನ್ನ ಎದುರ್ಸಕ್ ಆಗದೆ, ಅಂದ್ರೆ ಸ್ಕೂಲಲ್ಲಿ ಅವಳನ್ನ ಏನು ಮಾಡಕ್ ಆಗದೆ ಅವ್ರಪ್ಪ ತಲೆಯಲ್ಲೇ ಹೊಡೆದ್ಬಿಟ್ರು ಒಂದಿನ ರಾತ್ರಿ. ಅದರಿಂದ ಪಾಪ ಅವರಪ್ಪ ಕೋಮಾ ಸ್ಟೇಜ್ ಗೆ ಹೊರಟೋದ್ರು. ಈಗ ಆ ಹುಡ್ಗಿ ಮತ್ತೆ ಅವ್ರಮ್ಮ ಮಾತ್ರ ತುಂಬಾ ಕಷ್ಟ ಪಡ್ತಿದ್ದಾರೆ. ಫೀಸ್ ಕಟ್ಟಕ್ಕೆ ಕೂಡ ಅವಳು ತುಂಬಾ ಕಷ್ಟ ಪಡ್ತಿದ್ದಾಳೆ, ಅಷ್ಟು ಮೋಸವಾದವ್ರು ಅವರು. ಇನ್ನು ನೋಡಿ, ನಮ್ಗೆ ಗೊತ್ತು ಪಕ್ಕದಲ್ಲಿ ಬುಲಿ ನಡೀತಾ ಇದೆ ಅಂತ, ಇದ್ರೂ ನಮ್ಗಲ್ಲಿ ಹೋಗಕ್ ಆಗ್ತಾ ಇಲ್ಲ. ಆ ಯೂನಿವರ್ಸಿಟಿ ಹೆಸರು ಕೂಡ ಇದೇ ತರನೇ ಇರುತ್ತೆ. ಒಂದ್ ಸ್ವಲ್ಪ ಸ್ಲೈಟ್ ಚೇಂಜಸ್ ಅಂದ್ಮೇಲೆ ಇವ್ರಿಗೆ ಸಖತ್ ಶಾಕ್ ಆಗೋಯ್ತು. ಅಯ್ಯೋ, ಹಂಗಾದ್ರೆ ಇದಕ್ಕೂ ಮುಂಚೆ ನಾನು ನಮ್ಮ ಹೀರೋಗೆ ಕಳ್ಸಿದ ಹೆಸರು ಆ ಯೂನಿವರ್ಸಿಟಿ ಹೆಸರು, ಹಾಗಾದ್ರೆ ಹೀರೋ ಅಲ್ಲಿ ಹೋಗ್ತಿದ್ದಾನೆ ಅಂತ ಶಾಕ್ ಆಗ್ತಾರೆ. ಆದ್ರೆ ಇಲ್ಲಿ ನಮ್ ಹೀರೋ ಒಳಗಡೆ ಎಂಟ್ರಿ ಆಗಿದ್ದಾಯ್ತು. ಇವ್ರು ಒಳಗಡೆ ಹೋಗಿ ನೋಡೋಷ್ಟ್ರಲ್ಲಿ ಫುಲ್ ಆಗಿ ಪೇಂಟಿಂಗ್ ಹಂಗೆ ಗಲೀಜಾಗಿ ಮಾಡಿಟ್ಟಿರ್ತಾರೆ. ಅದನ್ನ ನೋಡ್ಬಿಟ್ಟು ಇವ್ನಿಗೆ ಏನಿದು ಯೂನಿವರ್ಸಿಟಿ ಈ ತರ ಇದೆ, ಇಷ್ಟು ಗಲೀಜಾಗಿ ಪೇಂಟಿಂಗ್ ಎಲ್ಲ ಮಾಡ್ಕೊಂಡು. ಓಕೆ, ಸ್ಟೂಡೆಂಟ್ಸ್ ಅಲ್ಲಿ ಆರ್ಟ್ ವರ್ಕ್ ಕೂಡ ಒಂದು ಟ್ಯಾಲೆಂಟ್ ಅಲ್ವಾ, ತುಂಬಾ ಮಕ್ಕಳಿಗೆ ಟ್ಯಾಲೆಂಟ್ ಇದೆ ಅಂತ ಕಾಣಿಸುತ್ತೆ, ಅದಕ್ಕೆ ಇತರ ಪರ್ಮಿಷನ್ ಕೊಟ್ಟಿರ್ತಾರೆ ಅಂತ ಅದನ್ನು ಕೂಡ ಪಾಸಿಟಿವ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಆತರ ಹೋಗ್ಬೇಕಾದ್ರೆ ಬ್ಲಡ್ ಡ್ರಾಪ್ಸ್ ಎಲ್ಲ ಬಿದ್ದಿರುತ್ತೆ ಸ್ಟೆಪ್ಸ್ ಮೇಲೆ. ಅಂದ್ರೆ ಇದಕ್ಕೂ ಮುಂಚೆ ಹೊಡಿತಾ ಇದ್ರಲ್ಲ ಹುಡುಗಂದು, ಮೋಸ್ಟ್ಲಿ ಆ ಹುಡುಗಂದೆ ಅಂತ ಕಾಣುತ್ತೆ. ಆದ್ರೆ ಇದು ನಮ್ ಹೀರೋ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಪೇಂಟ್ ಡ್ರಾಪ್ಸ್ ತರ. ಅಂದ್ರೆ ಯಾರೋ ಇಲ್ಲಿ ಆರ್ಟ್ ವರ್ಕ್ ಮಾಡ್ತಾ ಇದ್ರೇನೋ ಆ ಪೇಂಟ್ ನ ಬಂದು ಕೆಡೆ ಚೆಲ್ಬಿಟ್ಟಿದ್ದಾರೆ, ಅದನ್ನ ಒರ್ಸೋದ್ ಕೂಡ ಮರ್ತೋಗ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅದನ್ನು ಪಾಸಿಟಿವ್ ಆಗಿ ಅನ್ಕೊಂಡಿರ್ತಾನೆ. ಅವ್ನಿಗೆ ಇನ್ನು ಸರಿಯಾಗಿ ಗೊತ್ತಿಲ್ಲ ಇಲ್ಲೆಲ್ಲ ಬರೀ ಬುಲಿ ಬಾಯ್ಸ್ ಇರ್ತಾರೆ ಅಂತ. ಬುಲಿ ಬಾಯ್ಸ್ ಆದ್ರೆ ಏನು, ರೌಡಿ ಬಾಯ್ಸ್ ಆದ್ರೆ ಏನು, ನಮ್ ಹೀರೋ ಮುಂದ್ಗಡೆ ಎಲ್ಲಾನು ಉಫ್ ಅಷ್ಟೇ. ಅವನಂಗೆ ಮುಂದೆ ಹೋಗ್ತಾ ಇದ್ದಾನೆ. ಆಗ ಆಪೋಸಿಟ್ ಅಲ್ಲಿ ಆ ಬುಲಿ ಗ್ಯಾಂಗ್ ಅಲ್ಲಿ ಇಬ್ರು ಬರ್ತಾರೆ. ಏನಪ್ಪಾ ಹುಡ್ಗ, ನೋಡಕ್ಕೆ ಫ್ರೆಶ್ ಪೀಸ್ ತರ ಇದೆಯಾ, ಇಲ್ಲೇನಕ್ ಬಂದೆ, ಅದು ನೀನ್ ಹಾಕೊಂಡಿರೋ ಯೂನಿಫಾರ್ಮ್ ಎಲ್ಲ ನೋಡಿದ್ರೆ ನಮ್ ಯೂನಿವರ್ಸಿಟಿ ತರ ಅನ್ನಿಸ್ತಾ ಇಲ್ವೇ, ನೀನ್ ಈ ಪಕ್ಕದ ಸ್ಕೂಲಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ ತರ ಅನ್ನಿಸ್ತಾ ಇಲ್ವೇ, ಇಲ್ಲೇನಕ್ ಬಂದೆ ಅಂತ ಕೇಳ್ತಾ ಇರ್ಬೇಕಾದ್ರೇನೆ, ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಒಬ್ಬ ಹಿಂದ್ಗಡೆಯಿಂದ ಈ ಫೈರ್ ಎಕ್ಸಾಸ್ಟರ್ ನ ಎತ್ಕೊಂಡ್ ಬಂದು ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಬರ್ತಾನೆ. ಆದ್ರೆ ನಮ್ ಹೀರೋ ಅಸಾಲ್ಟ್ ಕೈಯಲ್ಲಿ ಅದನ್ನ ಹೊಡೆದು ಬಿಸಾಕ್ಬಿಟ್ಟೆ. ಏನ್ ಗುರು ಇದು, ಮಾತಾಡ್ತಾ ಇರ್ಬೇಕಾದ್ರೆ ಹೊಡಿತೀರಾ, ಇದೆಲ್ಲ ನಿಮ್ಗೆ ಕರೆಕ್ಟಾ ಹೇಳಿ. ಅದ್ರಲ್ಲೂ ನಿಮ್ಮನ್ನ ನೋಡೋದಕ್ಕೆ ಓದೋ ಸ್ಟೂಡೆಂಟ್ಸ್ ತರ ಅನ್ನಿಸ್ತಾ ಇಲ್ಲ, ಮತ್ತೆ ಈ ಜಾಗ ಓದೋ ಜಾಗ ಅಂತ ಅನ್ನಿಸ್ತಾ ಇಲ್ಲ. ನಿಮ್ ತರ ತಲೆಗೆ ಚೊಪ್ಲಿ ಕೇಳೋ ನನ್ ಮಕ್ಕಳ ಜಾಗ ಅಂತ ನನ್ಗೆ ಅರ್ಥ ಆಯ್ತು. ಏನೇನು ನೋಡ್ತಾ ಇದ್ದೀರಾ, ಬನ್ನಿ ಹೊಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಫೈಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದೇ ಟೈಮಲ್ಲಿ ಒಳಗಡೆ ಆ ಬುಲಿ ಬಾಯ್ ಬಂದು ಆ ಹುಡುಗನ ಹತ್ರ ಕೇಳ್ತಾ ಇರ್ತಾರೆ, ನೀವು ಅಮ್ಮಗೆ ಕಾಲ್ ಮಾಡ್ಬಿಟ್ಟು ಮರದಗೆ ಆಕ್ಸೆಸ್ ಮಾಡಕ್ ಕೇಳು ಕಾರ್ಡ್ನ ಅಂತ. ಅವನು ಪಾಪ ಬೈದಲ್ಲಿ ಇದಕ್ ಮೇಲೆ ನನ್ ಕೆಲವು ಓದೇ ತಿನ್ನಕ್ಕಾಗಲ್ಲ, ಅಮ್ಮನ್ಗೆ ಹೇಳ್ಬಿಡೋಣ ಅಂತ ಹೇಳಿ ಕಾಲ್ ಮಾಡ್ತಿದ್ದಾನೆ. ಬಟ್ ಅವ್ರಮ್ಮ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಈ ತರ ಒಳಗಡೆ ನಡೀತಾ ಇರ್ಬೇಕಾದ್ರೆ ಡೋರ್ ನೆಲ್ಲ ಕಿತ್ಕೊಂಡೊಬ್ಬ ಬಂದು ಒಳಗಡೆ ಬೀಳ್ತಾನೆ. ಇನ್ನೇನು ನೆಕ್ಸ್ಟ್ ಸಖತ್ ಮಾಸಾಗಿ ನಮ್ ಹೀರೋ ಎಂಟ್ರಿ. ಒಳಗಡೆ ಬಂದವನು ಪಾಪ ಹುಡುಗನ ಹೊಡಿತಾ ಇದ್ರಲ್ವಾ, ಹುಡುಗನ ಕೂಡ ಕನ್ನಡಿ ಯೂಸ್ ಮಾಡ್ತಾನೇನೋ, ಅವನಲ್ಲಿ ಬಿದ್ದಿರತ್ತೆ, ಕನ್ನಡಿನ ಎತ್ತಿ ಅವ್ನಿಗೆ ಕೊಡ್ತಾನೆ. ಅದೇ ಟೈಮಲ್ಲಿ ನಮ್ ಹೀರೋಗೆ ಅವ್ರ ಫ್ರೆಂಡ್ಸ್ ಕಡೆಯಿಂದ ಕಾಲ್ ಬರುತ್ತೆ. ಏನ್ರಪ್ಪ ಎಲ್ಲಿದ್ದೀರಾ ಅಂತ ಅವ್ನು ಕೇಳೋಷ್ಟಲ್ಲ ಅವ್ರಂತಾರೆ, ನೀನು ಬೈ ಮಿಸ್ಟೇಕ್ ಪಕ್ಕದ ಬಿಲ್ಡಿಂಗ್ ಗೆ ಹೊಟ್ಟೋಗಿದ್ಯಾ ಕಣೋ, ಅಲ್ಲೆಲ್ಲ ಸ್ಟೂಡೆಂಟ್ಸ್ ಇರೋದು, ಅದು ಸ್ಕೂಲ್ ಕ್ಲೋಸ್ ಆಗ್ಬಿಡಿದೆ, ನೀನ್ ಇಲ್ಲಿ ಬಂದ್ಬಿಡು, ಈ ಪಕ್ಕದ ಬಿಲ್ಡಿಂಗ್ ಬಂದ್ಬಿಡು, ಅಲ್ಲೇ ದೊಡ್ಡ ಗೇಟ್ ಇರುತ್ತೆ ಅಲ್ಲಿ ಬಂದ್ಬಿಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಇವನಂತಾನೆ, ಓ ಹೌದಾ, ನೀವು ತುಂಬಾ ಲೇಟ್ ಆಗಿ ಹೇಳ್ತಾ ಇದ್ದೀರಾ, ಬರ್ತೀನಿ ಇಲ್ಲೊಂದ್ ಸ್ವಲ್ಪ ಸಣ್ಣ ಕೆಲಸ ಇದೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇವ್ರಿಗೆ ಅರ್ಥ ಆಗೋಯ್ತು, ಅಯ್ಯೋ ಅಲ್ಲೇನೋ ದೊಡ್ಡದಾಗಿ ನಡೀತಾ ಇದೆ ಅಂತ. ಅದೇ ಟೈಮಲ್ಲಿ ಆ ಬುಲಿಗೆ ಹಂಗೆ ಒಬ್ಬ ಹೆಡ್ ಇರ್ತಾನಲ್ವಾ, ಅವ್ನ್ ಹಿಂದ್ಗಡೆಯಿಂದ ಬಂದವನು ನಮ್ ಹೀರೋನ್ ಎತ್ತಿ ಹಂಗೆ ಪಲ್ಟಿ ಹಾಕಿ ಹಂಗೆ ಟೇಬಲ್ ಮೇಲೆ ಬಿಸಾಕ್ಬಿಡೋದ. ಇನ್ನು ಲೈನ್ ಅಲ್ಲೇ ಇದೆ, ಕಾಲ್ ಕಟ್ ಆಗಿರೋದಿಲ್ಲ. ಇದರಿಂದಾನೇ ಇಲ್ಲಿರೋರ್ಗೆ ಅರ್ಥ ಆಗೋಯ್ತು ಅಲ್ಲ ಅವನ್ಗೆ ಸರಿಯಾಗಿ ಬೀಳ್ತಾ ಇದೆ ಅಂತ. ಅವನಿಗಲ್ಲ, ನಮ್ ಹೀರೋ ಅವನ ನೋಡಿತಾ ಇದ್ದಾನೆ ಅಂತ. ಈ ವಿಷಯ ಅರ್ಥ ಆಗಿದ ತಕ್ಷಣ ಹೋಯ್ತು ಅಲ್ಲಿ ಸರಿಯಾಗಿ ಫೈಟಿಂಗ್ ನಡೀತಾ ಇದೆ ಅಂತ ಇವ್ರು ಮಾತಾಡುವಾಗ ಆ ಸ್ಕೂಲ್ ಆ ಯೂನಿವರ್ಸಿಟಿ ಹುಡುಗ ಹೇಳ್ತಾನೆ, ಅಯ್ಯೋ ನಿಮ್ ಫ್ರೆಂಡ್ ಆ ಬಿಲ್ಡಿಂಗ್ ಹೊಟ್ಟೋಗಿದ್ದಾನ, ಬೇಗ ಬಂದ್ಬಿಡಕ್ ಕೇಳಿ, ಅದು ತುಂಬಾನೇ ಅಪಾಯಕಾರಿಯಾದ ಜಾಗ, ಅವ್ರಂತೂ ಕನಿಕರನೆ ತೋರ್ಸಲ್ಲ, ಹಂಗ್ ಹೊಡೆದಾಕ್ಬಿಡ್ತಾರೆ ಅಂತ ಹೇಳುವಾಗ ಇವ್ರಂತಾರೆ, ಏನು ಅದು ತುಂಬಾನೇ ಡೇಂಜರ್ ಆಗಿರೋ ಜಾಗನ. ಆಕ್ಚುಲಿ ನಿನ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ, ಡೇಂಜರ್ಗೆ ಇನ್ನೊಂದ್ ಹೆಸ್ರೆ ನಮ್ ಫ್ರೆಂಡ್ ಗೊತ್ತಾ, ಅಲ್ಲ ಅವ್ನವ್ರು ಸರಿಯಾಗಿ ಹೊಡೆದಾಕ್ಬಿಡ್ತಾನೆ ಅಂತ ಇವ್ರಲ್ಲಿ ನಮ್ ಹೀರೋಗೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ನಮ್ ಹೀರೋ ಸುಮ್ನೆನಾ, ಯಾವನೋ ನನ್ನ ಹೊಡೆದೋ ನಿಂದ್ಗಡಿಂದ ಅಂತ ಹೇಳಿ ಸರಿಯಾದ ಫೈಟಿಂಗ್ ಸ್ಟಾರ್ಟ್ ಆಗೋಯ್ತು. ಆದ್ರೆ ಆ ಫೈಟಿಂಗ್ ಅಲ್ಲಿ ಎಲ್ಲ ಅವ್ನ ಕನ್ನಡಕ ಹೊಡೆದೋಗ್ಬಿಡುತ್ತೋ ಅಂತ ಹೇಳಿ ಅದನ್ನ ತೆಗ್ದು ಈಗ ಓದೇ ತಿಂದಿದ್ದ ಅಲ್ವಾ ಆ ಯೂನಿವರ್ಸಿಟಿ ಹುಡುಗ, ಅವ್ನ ಕೈಲಿ ಕೊಟ್ಬಿಟ್ಟು ಇದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊ ಅಂತ ಹೇಳಿ ಮತ್ತೆ ಅವನ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿಯಾಗಿ ಹೊಡೆದೇ ಬಿಸಾಕ್ಬಿಟ್ಟ ಅವನನ್ನ. ಅದಾದ್ಮೇಲೆ ಅವ್ನ ಕೈಲಿರೋ ಕನ್ನಡಕ ತಗೋಬೇಕು ಅಂತ ಹೇಳಿ ಕೈನ ಹತ್ರ ಎತ್ಕೊಂಡು ಹೋದ್ರೆ ಅವ್ನ್ ಬಂದು ಎಲ್ಲೋ ಶೇಕೆಂಡ್ ಮಾಡಕ್ ಬರ್ತಿದ್ದಾನೆ ಅಂತ ಕೈನ ಕೊಡಕ್ ಬರ್ತಾನೆ. ಹಲೋ ಬಾಸ್, ನಾನ್ ಕೇಳಿದ್ ನನ್ ಸ್ಪೆಕ್ಸ್ ಕೊಟ್ರೆ ನಾನು ಹೋಗ್ತೀನಿ ಅಂತ ಹೇಳಿ ಅದನ್ನ ತಗೊಂತಾನೆ. ಅಷ್ಟರಲ್ಲಿ ಅವರು ಕಾಲ್ ಮಾಡ್ತಾರೆ ಬೇಗ ಬನ್ನಿ ಅಂತ. ಆಮೇಲೆ ಇವ್ರು ಕೂಡ ಯೂನಿವರ್ಸಿಟಿಗೆ ಹೊರಟೋದ್ರು. ಅಲ್ಲೋದ್ಮೇಲೆ ಆ ಸರ್ ಅಲ್ಲಿರೋ ಒಬ್ಬ ಸರ್ ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಲ್ಲ ನಮ್ ಮಿಸ್ಲಿ, ಅವ್ರು ಬಂದ್ಬಿಟ್ಟು ಈ ತರ ಟಿಪ್ಸ್ ಎಲ್ಲ ಕೊಟ್ಟು ಕೆಲವೊಂದು ಕ್ಲಾಸಸ್ ಎಲ್ಲ ತೆಗೆದು ಅವ್ರನ್ನ ಕಳ್ಸಿಕೊಡ್ತಾರೆ. ಇನ್ನೇನ್ ಅವ್ರ ಅಲ್ಲಿಂದ ಹೊರಗಡೆ ಬಂದು ಅವ್ರ ಮನೆಗೆ ಹೋಗ್ಬೇಕು ಅನ್ಕೊಳ್ಳೋ ಟೈಮಲ್ಲೇ ಅವರೆಲ್ಲ ಮಾತಾಡುವಾಗ ಇಷ್ಟೊತ್ತು ಓದೇ ತಿಂದಿದ್ದಲ್ಲ ಒಂದ್ ಹುಡುಗ, ಅವ್ನ್ ಬಂದು ನಮ್ ಹೀರೋ ಹತ್ರ ತುಂಬಾ ಥ್ಯಾಂಕ್ಸ್ ಹೇಳ್ತಾನೆ. ತುಂಬಾ ಥ್ಯಾಂಕ್ಸ್ ಕಣೋ, ಇವಾಗ ನೀ ನನ್ಗೆ ಹೆಲ್ಪ್ ಮಾಡಿದ್ದಕ್ಕೆ, ಮತ್ತೆ ನಾನು ಜೊತೆಗೆ ನಿನ್ಗೆ ಸಾರಿ ಕೂಡ ಕೇಳ್ಬೇಕು ಅಂತ ಹೇಳಿದಾಗ ನಮ್ ಹೀರೋಗ್ ಅರ್ಥ ಆಗ್ತಲ್ಲ ಯಾಕೆ ಹುಡುಗ ಸಾರಿ ಕೇಳ್ತಾ ಇದ್ದಾನೆ ಅಂತ. ಅವಾಗ್ಲೇ ಅವ್ನು ಹೇಳೋದು ಒಂದು ಫ್ಲಾಶ್ ಬ್ಯಾಕ್ ನ. ಆಕ್ಚುಲಿ ಸ್ಕೂಲ್ ಟೈಮ್ಸ್ ಅಲ್ಲಿ ನಮ್ ಹೀರೋಗ್ ಬಂದು ಸ್ಟಡಿ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೇಕು, ಚೆನ್ನಾಗಿ ಓದ್ಬೇಕಂತೆಲ್ಲ ಇರತ್ತಲ್ವಾ, ಆ ತರ ಇವ್ನು ಹೋಗಿ ಅಪ್ರೋಚ್ ಮಾಡಿರೋ ಸ್ಟೂಡೆಂಟ್ಸ್ ಅಲ್ಲಿ ಇವ್ನ್ ಕೂಡ ಒಬ್ಬ. ಅಂದ್ರೆ ನಮ್ ಹೀರೋ ಜೊತೆ ಓದಿರೋನೆ ಇವನು. ಆದ್ರೆ ಅವಾಗ ಅವ್ರು ಯಾರು ಇವನನ್ನ ಸೇರ್ಸ್ಕೊಂಡಿರೋದಿಲ್ಲ. ನೀನ್ ಸರಿಯಾಗಿ ಓದೋದಿಲ್ಲ, ನೀ ನಮ್ ಗ್ರೂಪ್ ಅಲ್ಲಿ ಇದ್ರೆ ನಾವ್
ನಾವ್ಯಾರು ಓದಲ್ಲ ಅಂತ ಹೇಳಿ ನಮ್ ಹೀರೋನ ಅವರು ದೂರ ತಳ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇವಾಗ ಇವನು ಸಾರಿ ಹೇಳ್ತಾ ಇರೋದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಆ ಟೈಮಲ್ಲಿ ನಾನ್ ಚೆನ್ನಾಗಿ ಓದೋ ಹುಡುಗ ಅಂತ ಹೇಳಿ ತುಂಬಾನೇ ಕೊಬ್ಬಿಂದ ಇರ್ತಾ ಇದ್ದೆ. ಇವಾಗ ನೋಡು ನಾನ್ ಯಾರಂತ ನಿನ್ಗೆ ಗೊತ್ತಿಲ್ದೇನೆ ನೀನ್ ನನ್ಗೆ ಹೆಲ್ಪ್ ಮಾಡಿದ್ಯಾ, ನೀನ್ ತುಂಬಾ ದೊಡ್ಡ ವ್ಯಕ್ತಿ ಕಣೋ, ತುಂಬಾ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾನೆ. ನಮ್ ಹೀರೋಗೆ ತುಂಬಾ ಆಶ್ಚರ್ಯ, ಅವನ ನೀನು ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ. ಅಷ್ಟೇ ಅಲ್ಲ ಅವ್ನಿಗೊಂದ್ ಕಡೆ ತುಂಬಾನೇ ಸಂತೋಷ. ಏನಕ್ಕಂದ್ರೆ ಓದೋ ವ್ಯಕ್ತಿಗಳನ್ನ ನಮ್ ಹೀರೋ ಬಂದು ತುಂಬಾ ದೊಡ್ಡವರು ಅಂತ ಅನ್ಕೊಂಡಿದ್ದ. ಮೀನ್ಸ್ ಅವರೇ ಒಂಥರ ಗ್ರೇಟ್ ಅನ್ನೋ ತರ ನೋಡ್ತಾ ಇದ್ದ. ಆದ್ರೆ ಇವಾಗ ಚೆನ್ನಾಗಿ ಓದೋ ಹುಡುಗಾನೆ ನಾನೆಲ್ಲ ಗ್ರೇಟು ನೀನ್ ಗ್ರೇಟು ಅಂತ ಹೇಳಿದ್ಮೇಲೆ ನಮ್ ಹೀರೋಗ್ ಅದೊಂದು ಸಂತೋಷ. ಅವ್ನಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಇದನ್ನ ಪಕ್ಕದಲ್ಲಿರೋ ಮ್ಯಾಕ್ಸ್ ನೋಡ್ಬಿಟ್ಟು ಏನಾಯ್ತು ನಮ್ಮೋನ್ಗೆ ಏನ ಕಣ್ಣಲ್ಲಿ ನೀರೆಲ್ಲ ಹಾಕೊಂತ ಇದ್ದಾನೆ ಅಂತ ನೋಡ್ತಾ ಇರುವಾಗ ನಮ್ ಹೀರೋ ಕೂಡ ಓಕೆ ಸರಿ ಆಯ್ತು, ಟೈಮ್ ಆಯ್ತು, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಟೀಮ್ ಮೆಂಬರ್ಸ್ ಎಲ್ಲ ನಮ್ ಹೀರೋನ ಓಡಿಸ್ಕೊಂಡು ಹೋಗ್ತಾರೆ. ಹಂಗೋ ಹಿಂಗೋ ಅವತ್ತು ನೈಟ್ ಕಳೀತು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಇವರು ಸಕ್ಸಸ್ಫುಲ್ ಆಗಿ ಸ್ಟಡಿ ಗ್ರೂಪ್ ನ ಮಾಡ್ಬಿಟ್ರು. ಬಟ್ ಓದ್ಕೊಳ್ಳೋದು ಇಲ್ಲಿ ಇಷ್ಟು ದಿನ ಅವರು ಲೈಬ್ರರಿಯಲ್ಲೇ ಓದ್ತಾ ಇದ್ರು. ಹಂಗೋ ಹಿಂಗೋ ಹೋರಾಡಿ ಒಂದು ಸ್ಟಡಿ ಗ್ರೂಪ್ ನಮ್ಗೆ ಅಂತ ಸಪರೇಟ್ ಆಗಿ ಒಂದು ರೂಮ್ ಬೇಕು ಅಂತ ಕೇಳಿರ್ತಾರೆ. ಓಕೆ ಅಲ್ಲಿ ಮೇಲೆ ಒಂದು ರೂಮ್ ಇದೆ, ಅದನ್ನ ಎತ್ಕೊಳ್ಳಿ ಫ್ರೀಯಾಗಿ ಅಂತ ಹೇಳ್ಬಿಟ್ರು. ಆ ರೂಮ್ ತೆಗೆದ್ ನೋಡಿದ್ರೆ ಇವ್ರಿಗೆಲ್ಲ ಸಖತ್ ಶಾಕು. ಯಾಕಂದ್ರೆ ಸ್ಟೋರ್ ರೂಮ್ ತರ ಅಲ್ಲದಲ್ಲಿ ಬಿದ್ದಿರತ್ತೆ, ಟೇಬಲ್ ಎಲ್ಲ ಫುಲ್ ಡಸ್ಟ್, ಸಖತ್ ಗಲೀಜಾಗಿರುತ್ತೆ. ಇದ್ರ ನೋಡ್ಬಿಟ್ಟು ಇವರೆಲ್ಲ ಶಾಕ್ ಆಗ್ಬಿಟ್ರು. ಅಯ್ಯೋ ನಮ್ ಕೈಲಿ ರೂಮ್ ಎಲ್ಲ ಕ್ಲೀನ್ ಮಾಡಕ್ ಆಗೋದಿಲ್ಲ, ನಮ್ಗೆ ಇಲ್ಲಿ ಓದಕ್ಕೂ ಆಗೋದಿಲ್ಲ, ನಮ್ಗೆ ರೂಮ್ ಬೇಡ ಅಂತ. ಆದ್ರೆ ನಮ್ ಹೀರೋ ನಮ್ಗೆ ಅಂತ ಹೇಳಿ ಮಾಡ್ಸಿರೋ ರೂಮ್ ತರ ಇದೆ, ಸಕ್ಕದಾಗಿದೆ ಅಲ್ವಾ ರೂಮ್, ದೊಡ್ಡದಾಗಿ ಒಂದ್ ಸ್ವಲ್ಪ ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಮಾಡಿದ್ರೆ ಸಾಕು. ಈ ಟೇಬಲ್ ನ ಜರುಗಿಸಿ ಇಲ್ಲ ಹಾಕಿದ್ರೆ ನಾವು ಮೀಟಿಂಗ್ ಮಾಡ್ಬೋದು, ಆ ಟೇಬಲ್ ಅಲ್ಲ ಹಾಕಿ ಅದನ್ನ ಇಲ್ಲ ಹಾಕಿ ಇದನ್ನ ಇಲ್ಲ ಹಾಕಿ ಅಂತ ಪ್ಲಾನ್ ಎಲ್ಲ ಹೇಳ್ಕೊಟ್ಟ. ಅದೇ ತರ ಎಲ್ಲರೂ ಕ್ಲೀನಿಂಗ್ ಹೇಳಿದ್ಬಿಟ್ರು. ಆತರ ಒಬ್ಬೊಬ್ರು ಒಂದ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮ್ಯಾಕ್ಸ್ ಬಂದು ಅಲ್ಲಿರೋ ಡಸ್ಟ್ ನೆಲ್ಲ ತಗೊಂಡೋಗಿ ಹೊರಗಡೆ ಹಾಕೋದಕ್ಕೆ ಅಂತ ಬಾಕ್ಸ್ ತಗೊಂಡು ಹೋಗ್ತಾನೆ. ಆ ಟೈಮ್ ಅಲ್ಲಿ ಅಲ್ಲಿ ಒಂದು ರೂಮ್ ಅಲ್ಲಿ ಮಿಸ್ ಲೀ ಮತ್ತೆ ಇನ್ನೊಂದ್ ಸರ್ ಮಾತಾಡ್ಕೊಳ್ತಾ ಇರ್ತಾರೆ. ಆ ಸರ್ ಹೇಳ್ತಾರೆ, ಏನಮ್ಮ ನೀನು ಗೊತ್ತಿದ್ದೆ ಸ್ಕೂಲ್ಗೆ ಬಂದಿದ್ಯಾ, ಇಲ್ಲಿರೋರೆಲ್ಲ ಸರಿ ಇಲ್ಲಮ್ಮ, ಈ ಹುಡುಗರೆಲ್ಲ ಸರಿ ಇಲ್ಲ, ನೀನ್ ಏನೇ ದಾರಿ ಹುಡ್ಕೊಂಡ್ರೆ ಕೂಡ ಅವ್ರ ಅದಕ್ಕೆ ಸರಿ ಬರೋದಿಲ್ಲ, ಇಲ್ಲಿರೋರೆಲ್ಲ ರೌಡಿಗಳು, ಅದ್ರಲ್ಲೂ ಇಂಥ ಮಕ್ಕಳ ನೀನು ಓದಿಸ್ತೀನಿ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದಿದ್ಯಾ, ನಿನಗಿಂತ ಕಡಿಮೆ ರ್ಯಾಂಕಿಂಗ್ ತೆಗ್ದಿರೋ ಟೀಚರ್ಸ್ ಎಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಒಳ್ಳೆ ಸಂಬಳಕ್ಕೆ ಕೆಲಸ ಮಾಡ್ತಿದ್ದಾರೆ, ಆದ್ರೆ ನೀನೇನಕ್ಕಮ್ಮ ಇನ್ನೂ ಇಲ್ಲೇ ಇದೆಯಾ ಅಂದಾಗ ಮಿಸ್ ಲೀ ಹೇಳ್ತಾರೆ, ನೀವೇ ಹೇಳಿದ್ರಲ್ಲ ಸರ್ ಮಕ್ಕಳೆಲ್ಲ ತುಂಬಾ ಕೆಟ್ಟೋಗಿದ್ದಾರೆ ಅಂತ, ಅವ್ರನ್ನ ಸರಿ ಮಾಡೋ ಜವಾಬ್ದಾರಿ ಒಂದು ಟೀಚರ್ ಮೇಲೆ ತಾನೇ ಇರುತ್ತೆ, ನಾನು ಇವ್ರನ್ನ ಚೇಂಜ್ ಮಾಡೋವರೆಗೂ ಸ್ಕೂಲ್ ನ ಬಿಟ್ಟು ನಾನು ಹೋಗಲ್ಲ ಸರ್, ಎಷ್ಟೇ ಅಡ್ಡಿ ಆತಂಕ ಬಂದ್ರು ಕೂಡ ನಾನು ಇರ್ತೀನಿ, ಮುಖ್ಯವಾಗಿ ಹಾನ್ ಮೇಲೆ ನಾನು ನಡವಳಿಕೆ ತಗೊಳ್ಳಿ ಅಂತ ಹೇಳಿ ಆಲ್ರೆಡಿ ಮ್ಯಾನೇಜ್ಮೆಂಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇನ್ನು ಯಾಕೆ ನೀವು ಆಕ್ಷನ್ ತಗೊಳ್ದೇ ಇದ್ದೀರಾ ಅಂತೆಲ್ಲ ಕೇಳಿದಾಗ ಆ ಸರ್ ಹೇಳ್ತಾರೆ, ಇಲ್ಲಿ ನೋಡಮ್ಮ ಹಾನ್ ವಿರುದ್ಧ ನೀನ್ ಇದ್ರ ಕಂಪ್ಲೇಂಟ್ ಕೊಟ್ಟಿರೋ ವಿಷಯ ಆಲ್ರೆಡಿ ನಮ್ಗೆ ಗೊತ್ತಾಯ್ತು, ನೀನ್ ಎಷ್ಟೇ ಮಾಡಿದ್ರೆ ಕೂಡ ಅವ್ರ ಆಕ್ಷನ್ ತಗೊಳ್ಳೋದಿಲ್ಲ, ಅದು ಯೂಸ್ ಕೂಡ ಇಲ್ಲ, ಬದಲಾಗಿ ನಿನಗೆ ಪ್ರಾಬ್ಲಮ್ ಆಗೋದು, ಸುಮ್ನೆ ಆಗ್ದಿರೋ ಕೆಲ್ಸಕ್ಕೆಲ್ಲ ಏನಕ್ಕಮ್ಮ ನೀನ್ ಕೈ ಹಾಕ್ತಿಯಾ, ಸರಿ ಇದೇನೋ ಮಾಡ್ತಾ ಇದೀಯಾ ಮಾಡ್ಕೋ, ಸ್ಟಡಿ ಗ್ರೂಪ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದ್ಯಲ್ಲ ಅದು ಎಷ್ಟು ದಿನ ಇದ್ಬಿಡತ್ತೆ, ಅದು ನಾನ್ ನೋಡ್ತೀನಿ, ನಾನೇ ನಿನ್ಗೆ ಸಪೋರ್ಟ್ ಮಾಡ್ದೆ ಏನಿಲ್ಲ, ಅದಕ್ಕಂತ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಅನ್ಕೋಬೇಡ, ಮತ್ತೆ ನೀನ್ ಸ್ಟಾರ್ಟ್ ಮಾಡಿರೋ ಈ ಸ್ಟಡಿ ಗ್ರೂಪ್ ಅಲ್ಲಿರೋ 5 ಸ್ಟೂಡೆಂಟ್ಸ್ ಅಷ್ಟೇ 10th ರ್ಯಾಂಕ್ ಒಳಗಡೆ ಬರ್ಬೇಕು, ಇನ್ ಕೇಸ್ ಅವರ ರ್ಯಾಂಕ್ ನ ಅಚೀವ್ ಮಾಡಕ್ ಆಗಿಲ್ಲ ಅಂತಂದ್ರೆ ಈ ಸ್ಟಡಿ ಗ್ರೂಪ್ ನೇ ಕ್ಯಾನ್ಸಲ್ ಮಾಡ್ಬಿಡ್ತಾರಮ್ಮ, ಸ್ವಲ್ಪ ನೋಡ್ಕೊಂಡು ಏನೋ ನಿನ್ ಪ್ರಯತ್ನ ನಿಂದು ಅನ್ನೋ ತರ ಹೇಳಿರ್ತಾರೆ. ಇದನ್ನೆಲ್ಲ ಮ್ಯಾಕ್ಸ್ ಕೇಳಿಸ್ಕೊಂಡಿರ್ತಾನೆ. ಇದೇ ಟೈಮ್ ಅಲ್ಲಿ ಇಲ್ಲಿ ನೋಡಿದ್ರೆ ಇವ್ರ ರೂಮ್ ಒಳಗಡೆ ಒಬ್ಬ ಬುಲಿ ಬಾಯ್ ಬಂದಿರ್ತಾನೆ, ಹಾಗೆ ಸ್ಮೋಕ್ ಎಲ್ಲ ಮಾಡ್ಕೊಂಡು ಬರ್ತಾನೆ. ಹಂಗೋ ಹಿಂಗೋ ನೋಡಿದ್ರೆ ಈ ಸ್ಕೂಲಲ್ಲಿ ಬರೀ ಇಂಥವ್ರೆ ಕಾಣಿಸ್ತಾರೆ, ಓದೋ ಮಕ್ಳು ಕಾಣಿಸೋದು ಸ್ವಲ್ಪ ಕಡಿಮೆನೆ. ಅವನು ತುಂಬಾನೇ ಕೊಬ್ಬಿಂದ ಸ್ಮೋಕ್ ಮಾಡ್ಕೊಂಡು ಒಳಗಡೆ ಬಂದು, ಏನ್ರೋ ನೀವೇನೋ ಸ್ಟಡಿ ಗ್ರೂಪ್, ನೀವೆಲ್ಲ ದೊಡ್ಡ ಪಿಸ್ತಾಗಳು ಅನ್ಕೊಂಡ್ಬಿಟ್ಟಿದೀರಾ, ಚೆನ್ನಾಗಿ ಓದ್ತೀರಾ, ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಕೊಂಡು ಬರ್ತಾ ಇರ್ತಾನೆ. ಅಲ್ಲಿರೋರು ಇಲ್ಲಿ ನೋಡಿ ರೂಮ್ ಒಳಗಡೆ ಸ್ಮೋಕ್ ಎಲ್ಲ ಮಾಡಬಾರ್ದು, ಆಚೆ ಹೋಗಿ ಅಂತ ಹೇಳಿದ್ರೆ ಕೂಡ ಅವನು ಹೋಗ್ತಾ ಇಲ್ಲ, ಬದಲಾಗಿ ತುಂಬಾನೇ ಓವರ್ ಆಗಿ ಮಾತಾಡ್ತಾ ಇರ್ತಾನೆ. ನಮ್ ಹೀರೋಗ್ ಬರುತ್ತೆ ನೋಡಿ ಟೆನ್ಷನ್, ಆಲ್ಮೋಸ್ಟ್ ಹೊಡಿಯೋ ತರ ಮುಂದೆ ಕೊಟ್ಟೋದ. ಅವಾಗ ಅವ್ರ ಫ್ರೆಂಡ್ ಕಿಮ್ಮೆ ಹೋಗ್ಬಿಟ್ಟು ಬೇಡ ಕಣೋ ಸೈಲೆಂಟ್ ಆಗಿರೋ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಇವ್ ನಿಂಗೆ ಬಿಟ್ರೆ ಆಗಲ್ಲ ಕಣೋ, ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದಾನೆ ಅಂತ ನಮ್ ಹೀರೋ ಹೇಳ್ತಾ ಇದ್ರೆ ಕಿಮ್ ಬಂದ್ಬಿಟ್ಟು ಇಲ್ಲ ಕಣೋ ಸ್ವಲ್ಪ ಸಮಾಧಾನ ಮಾಡ್ಕೊ, ಅವನೇ ಸೈಲೆಂಟ್ ಆಗ್ಬಿಡ್ತಾನೆ, ಹೊರಟೋಗ್ತಾನೆ ಅಂತ ಹೇಳಿ ಹೆಂಗೋ ಸೈಲೆಂಟ್ ಮಾಡಿಸ್ಬಿಟ್ಟು, ಆದ್ರೆ ಅವ್ನ್ ಬಂದ್ಬಿಟ್ಟು ಏನೋ ಸ್ಟಡಿ ಗ್ರೂಪ್, ನೀವ್ ಎಷ್ಟು ದಿನ ಈ ಗ್ರೂಪ್ ಅಲ್ಲಿ ಇರ್ತೀರಾ, ನಾನು ನೋಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಆ ಟೈಮ್ ಅಲ್ಲಿ ಮಿಸ್ ಲೀ ಒಳಗಡೆ ಬರ್ತಾರೆ. ಇನ್ ಮೇಡಮ್ ಅಂದಿದ ತಕ್ಷಣ ಅವನೇನಕ್ಕೆ ಅಲ್ಲಿ ನಿಂತ್ಕೊತಾನೆ, ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಒಂದ್ ಸ್ಮೋಕ್ ಮಾಡ್ತಾ ಇದ್ ಸಿಗರೇಟ್ ನ ಪಕ್ಕದಲ್ಲಿ ಒಂದು ಬುಕ್ ಅಲ್ಲೇ ಹಂಗೆ ಆರಿಸ್ಬಿಟ್ಟು ಹೋಗ್ತಾನೆ. ಇದನ್ನ ನೋಡಿ ನಮ್ ಹೀರೋಗೆ ಬರುತ್ತೆ ನೋಡಿ ಟೆನ್ಷನ್, ಇದ್ರೂ ಮಿಸ್ ಲೀ ಮುಂದ್ಗಡೆ ಏನಕ್ ಮಾತಾಡೋದು ಅಂತ ಸೈಲೆಂಟ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಮಿಸ್ ಲೀ ಬಂದ ತಕ್ಷಣ ಇವ್ರು ಕೂಡ ಮಿಸ್ಗೆ ವಿಷಸ್ ಎಲ್ಲ ಹೇಳ್ಬಿಟ್ಟು ಕುತ್ಕೊಳ್ತಾರೆ. ಅವರು ಬೋರ್ಡ್ ಮೇಲೆ ಎಲ್ಲಾರ ಹೆಸರನ್ನ ಬರೀತಾ ಇರ್ತಾರೆ, ಅಂದ್ರೆ ರ್ಯಾಂಕಿಂಗ್ ಪ್ರಕಾರ ಯಾರ್ಯಾರು ರ್ಯಾಂಕ್ ತೆಗ್ದಿದ್ದಾರೆ ಇದುವರೆಗೂ ಎಕ್ಸಾಮ್ಸ್ ಅಲ್ಲಿ ಅಂತ ಹೇಳಿ ಆರ್ಡರ್ ಪ್ರಕಾರ ಆಗ್ತಾ ಇರ್ತಾರೆ. ಅದ್ರಲ್ಲಿ ಲಾಸ್ಟ್ ಅಲ್ಲಿ ಇರೋದು ನಮ್ ಹೀರೋನೆ. ಮೇಡಮ್ ಹೇಳ್ತಾರೆ, ನೀವ್ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು, ಈ ಸತಿ ಬರೋ ಎಕ್ಸಾಮ್ಸ್ ಅಲ್ಲಿ ನೀವು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಅವಾಗ್ಲೇ ನಮ್ ಸ್ಟಡಿ ಗ್ರೂಪ್ ಸ್ಥಿರವಾಗಿರೋದು, ಹಂಗೆ ಹಿಂಗೆ ಅಂತ ಇವ್ರಿಗೆ ಮೋಟಿವೇಟ್ ಮಾಡಿ ಹೇಳ್ತಾರೆ. ನಿಮ್ಗೆ ಏನೇ ಡೌಟ್ ಇದ್ರೆ ಕೂಡ ಕೇಳಿ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಇವ್ರಿಗೂ ತುಂಬಾ ಸಂತೋಷ ಆಗುತ್ತೆ. ಓಕೆ ಮೇಡಮ್ ಈ ಸತಿ ಎಕ್ಸಾಮ್ ಅಲ್ಲಿ ನಾವು ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗಿತೀವಿ ಅಂತ. ಹಂಗೆ ಅವ್ರ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಅವತ್ತು ಈವ್ನಿಂಗ್ ಎಲ್ಲ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಅವಾಗ ಮ್ಯಾಕ್ಸ್ ಬಂದು ನಿಜಾನ ಹೇಳ್ತಾನೆ. ಮಿಸ್ ಲೀ ಏನಕ್ಕೋಸ್ಕರ ನಮ್ಗೆ ಆತರ ಹೇಳಿದ್ರು ಗೊತ್ತಾ ಅಂತ, ಅಂದ್ರೆ ಅದರ ನಿಜವಾದ ರೀಸನ್ ಏನು ಅಂತ ಹೇಳ್ತಾನೆ. ನಾನು ಕಸಾಕಕ್ ಹೋಗ್ಬೇಕಾದ್ರೆ ಮಿಸ್ ಲೀ ಬಂದು ನನ್ ಸರ್ ಹತ್ರ ಮಾತಾಡ್ತಾ ಇದ್ರು. ಆ ಸರ್ ಹೇಳಿದ್ರು, ನೀವೇನಾದ್ರು 10th ರ್ಯಾಂಕ್ ಒಳಗಡೆ ಅಂದ್ರೆ ಸ್ಟೂಡೆಂಟ್ಸ್ ಬಂದು 10th ರ್ಯಾಂಕ್ ಒಳಗಡೆ ಬಂದಿಲ್ಲ ಅಂತಂದ್ರೆ ಸ್ಟಡಿ ಗ್ರೂಪ್ ನೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತ. ಬಟ್ ಆ ಮೇಡಮ್ ಈ ವಿಷಯನ ನಮ್ಮ ಹತ್ರ ಹೇಳಿದ್ರೆ ನಾವೆಲ್ಲಿ ಬೇಜಾರ್ ಮಾಡ್ಕೊಂತೀವೋ ಅಂತ ನಮ್ಗೆ ಆ ರೀಸನ್ ಹೇಳಿಲ್ಲ, ಚೆನ್ನಾಗಿ ಓದ್ಬೇಕಂತ ಮಾತ್ರ ಹೇಳಿದ್ದಾರೆ. ನಮ್ಗೆ ಈ ವಿಷಯ ಗೊತ್ತಿಲ್ದೇನೆ ಇರೋನ ಮೇಡಮ್ಗೆ ನಾವು ಒಳ್ಳೆ ಹೆಸರನ್ನ ತಂದ್ಕೊಡ್ಬೇಕು, ಈ ಸ್ಟಡಿ ಗ್ರೂಪ್ ನ ನಾವು ಲಾಸ್ಟ್ ವರ್ಗು ಇಟ್ಕೊಂಡೇ ಇರ್ಬೇಕು ಅಂತ ಹೇಳಿ ಮಾತಾಡ್ತಾರೆ. ಈ ತರ ಮಾತಾಡ್ತಾ
ಮಾಡ್ತಾ ಇರ್ಬೇಕಾದ್ರೇನೆ ಕಿಮ್ಗೆ ಯಾವ್ದೋ ಒಂದು ಫೋನ್ ಕಾಲ್ ಬರುತ್ತೆ. ಅವ್ನ್ ಏನ್ ಮಾತಾಡ್ದೆ ಏನು ಅಂತ ಗೊತ್ತಿಲ್ಲ. ಓಕೆ ನಾನೀಗ ಸ್ವಲ್ಪ ಅರ್ಜೆಂಟ್ ವರ್ಕ್ ಇದೆ, ನಾನು ಹೋಗ್ಬೇಕು, ಬರ್ತೀನಿ ಅಂತ ಹೇಳಿ ಅವ್ನ ಅಲ್ಲಿಂದ ಹೋಗ್ತಾನೆ. ಕಾಲ್ ಬಂದಿರೋದು ಬೇರೆ ಯಾರಿಂದನೋ ಅಲ್ಲ, ಅವ್ರ ಅಪ್ಪನೇ. ಕಾಲ್ ಮಾಡಿದವರು ಸರಿಯಾಗಿ ಬೈದಿರ್ತಾರೆ ಏನೋ ಕೆಟ್ಟ ಮಾತಲ್ಲಿ, ಏನೋ ಇನ್ನೂ ಮನೆಗ್ ಬಂದಿಲ್ಲ, ಕೆಲ್ಸಕ್ಕೆ ಹೋಗಲ್ವಾ ಹಂಗೆ ಹಿಂಗೆ ಅಂತ. ಮೋಸ್ಟ್ಲಿ ಪಾರ್ಟ್ ಟೈಮ್ ಆಗಿ ಜಾಬ್ ಏನಾದ್ರು ಮಾಡ್ತಿದ್ದಾನೆ ಏನಂತ ಗೊತ್ತಿಲ್ಲ. ಆತರ ಕಾಲ್ ಮಾಡಿ ಬೈದು ಕಟ್ ಮಾಡ್ಬಿಟ್ಟಿರ್ತಾರೆ. ಆತರ ಅವ್ರಪ್ಪ ಬೈಯೋದನ್ನ ನೋಡಿನೇ ಅವ್ನಿಗೆ ತುಂಬಾನೇ ಬೇಜಾರು. ಯಾಕೆ ನಾವ್ ಅಪ್ಪ ಈ ತರ ಇದಾರೆ, ಯಾಕೆ ನನ್ಗೆ ಮೋಟಿವೇಟ್ ಮಾಡ್ತಾ ಇಲ್ಲ, ಯಾಕೆ ನನ್ನ ಇಷ್ಟು ಮೋಸವಾಗಿ ಟ್ರೀಟ್ ಮಾಡ್ತಾರೆ ಅಂತ. ಆ ಟೈಮಲ್ಲಿ ಅವ್ನಿಗೆ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಒಂದು ವಿಷಯ ನೆನಪು ಬರುತ್ತೆ. ಆಕ್ಚುಲಿ ಅವನು ಬಡ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಾನೆ. ಅವ್ನ್ ಬಂದು ಸ್ಕೂಲ್ ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗ್ದಿರ್ತಾನೆ, ಔಟ್ ಆಫ್ ಔಟ್ ತೆಗ್ದಿರ್ತಾನೆ ಅಂತಾನೆ ಹೇಳ್ಬೇಕು. ಆ ಖುಷಿಯಾದ ವಿಷಯನ ಅವ್ರ ಮನೆಯಲ್ಲಿ ಅಪ್ಪ ಅಮ್ಮಗೆಲ್ಲ ಹೇಳ್ಬೇಕು ಅಂತ ಆ ಪೇಪರ್ ನ ಕೈಲಿ ಇಟ್ಕೊಂಡು ಓಡ್ ಬರ್ತಾ ಇರ್ತಾನೆ. ಮನೆ ಕಡೆ ಬಂದು ನೋಡೋಷ್ಟ್ರಲ್ಲಿ ಮನೆ ಹತ್ರ ತುಂಬಾ ಜನ ಇದ್ದಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಮನೆ ಒಳಗಡೆ ಅವ್ರ ಅಪ್ಪ ಅಮ್ಮ ಸರಿಯಾಗಿ ಜಗಳ ಮಾಡ್ತಾ ಇರ್ತಾರೆ. ಪೊಲೀಸ್ ಅವರೆಲ್ಲ ಬಂದಿದ್ದಾರೆ, ಅವ್ರನ್ನ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಇದ್ರೂನು ಜಗಳ ಆಡ್ತಾ ಇರ್ತಾರೆ. ಈ ತರ ಊರವರೆಲ್ಲ ನಿಂತ್ಕೊಂಡು ನೋಡ್ತಾ ಇರೋದನ್ನ ನೋಡಿ, ಅಪ್ಪ ಅಮ್ಮ ಹತ್ರ ಜಗಳ ಮಾಡ್ತಾ ಇರೋದನ್ನ ನೋಡಿ ಪಾಪ ಕಿಮ್ಮಿಗೆ ಒಂಥರ ಸಖತ್ ಬೇಜಾರಾಗೋಯ್ತು. ಆ ಖುಷಿ ಎಲ್ಲ ಒಂದು ಕ್ಷಣ ಹಂಗೆ ಮರೆಯಾಗೋಯ್ತು. ಅವಾಗಿಂದ ಅವ್ನ ಮುಖದಲ್ಲಿ ನಗು ಅನ್ನೋದೇ ಇಲ್ದೆ ಭಯ ಅನ್ನೋದು ಸೇರ್ಕೊಂಡ್ಬಿಡ್ತು. ಇದನ್ನ ಬಂದು ಇನ್ನೊಂದ್ 3 ಸ್ಟೂಡೆಂಟ್ಸ್ ಇವ್ರ ಸ್ಕೂಲಲ್ಲಿ ಓದೋ ಸ್ಟೂಡೆಂಟ್ಸ್ ನೋಡಿರ್ತಾರೆ. ಅದ್ರಲ್ಲಿ ಒಂದು ಸ್ಟೂಡೆಂಟ್ ಬೇರೆ ಯಾರು ಅಲ್ಲ, ಇದಕ್ಕೂ ಮುಂಚೆ ಇವ್ರ ಸ್ಟಡಿ ಗ್ರೂಪ್ ಕೂಡ ಬಂದು ಸ್ಮೋಕ್ ಮಾಡ್ಕೊಂಡು ಒಂಥರ ಮಾತಾಡ್ಬಿಟ್ಟು ಹೋದಲ್ಲ ಕ್ಲಾಸ್ ರೂಮ್ ಅಲ್ಲಿ. ಅವ್ನ್ ಕೂಡ ಚಿಕ್ಕ ವಯಸ್ಸಿಂದ ಕಿಮ್ ಜೊತೆ ಓದಿರೋ ಹುಡುಗಾನೆ. ಅವ್ನ್ ನೋಡ್ಬಿಟ್ಟು ನಮ್ ಕಿಮ್ನ ತುಂಬಾನೇ ಮೋಸವಾಗಿ ಮಾತಾಡಿರ್ತಾನೆ, ಟ್ರೀಟ್ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಅವ್ನ್ ಬಂದು ಆಡಕ್ಕೆ ಅಂತ ಪಕ್ಕದಲ್ಲಿರೋ ಪಾರ್ಕ್ಗೆಲ್ಲ ಹೋದ್ರು ಅಷ್ಟೇ ಅವ್ನ್ ಹೋಗ್ಬಿಟ್ಟು ಬೇಕಂತ ಇವ್ರನ್ನ ಕಾಲ್ಗೆ ಏರ್ಕೊಂಡು ಜಗಳಕ್ಕೆ ಹೋಗೋದು, ಮೀನ್ಸ್ ಅವ್ರನ್ನ ಒಂಥರ ಮೋಸವಾಗಿ ಮಾತಾಡೋದು. ನೀನೆಲ್ಲ ಏನೋ ಕೈಲಿ ಬಂದಿದ್ಯಾ, ನಿಮ್ಮ ಅಪ್ಪ ಅಮ್ಮ ಯಾವಾಗೂ ಜಗಳ ಮಾಡ್ತಾ ಇರ್ತಾರೆ, ನೀನ್ ಕೂಡ ಹಂಗೆ ಇರ್ತೀಯಾ ಹಿಂಗಿರ್ತೀಯ ಅಂತೆಲ್ಲ ಗೇಲಿ ಮಾಡಿರ್ತಾರೆ. ಅದರಿಂದ ಪಾಪ ಅವ್ನ್ ತುಂಬಾನೇ ಡಿಸ್ಟರ್ಬ್ ಆಗಿ ಒಂಥರ ಭಯ ಅವನಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಈ ತರ ಯೋಚನೆ ಮಾಡ್ಕೊಂಡು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೇನೆ ಜಿಯಾ ಕೂಡ ಅದೇ ದಾರಿಯಲ್ಲೇ ಬರ್ತಾಳೆ ಸೈಕಲ್ ತಗೊಂಡು. ಏನೋ ನೀನ್ ಕೂಡ ಈ ಕಡೆ ಹೋಗ್ತಾ ಇರೋದು, ನಾನ್ ಕೂಡ ಹಿಂಗೆ ಹೋಗ್ತಾ ಇದೀನಿ, ಬಾ ಹೋಗೋಣ ಅಂತ ಹೇಳಿ ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳು ಹೇಳ್ತಾಳೆ, ಆಕ್ಚುಲಿ ನಿನ್ನ ನೆನ್ಸ್ಕೊಂಡು ನನ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ, ಸ್ಟಡೀಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಕಣೋ ನೀನು, ಹಿಂಗೆ ಕಂಟಿನ್ಯೂಸ್ ಆಗಿ ಹೋದ್ರೆ ತುಂಬಾ ಒಳ್ಳೆ ಸ್ಥಾನಕ್ಕೆ ಬರ್ತೀಯ ಅಂತ ಹೇಳುವಾಗ ನಮ್ ಕಿಮ್ ಹೇಳ್ತಾನೆ, ಏನ್ ಫಸ್ಟ್ ಬಂದು ಏನ್ ಪ್ರಯೋಜನ, ಸ್ಟಡೀಸ್ ಅಲ್ಲಿ ಮಾತ್ರನೇ ನಾನು ಫಸ್ಟ್ ಆಗಿದ್ದೀನಿ, ಬಟ್ ಬೇರೆ ಎಲ್ಲಾದ್ರಲ್ಲೂ ನಾನು ಹಿಂದ್ಗಡೆನೆ ಇದೀನಲ್ವಾ, ಎಲ್ಲದಕ್ಕೂ ಭಯ ಪಡ್ತೀನಲ್ವಾ, ಬಟ್ ಅದ್ರಲ್ಲೆಲ್ಲ ಹೀರೋ ತುಂಬಾನೇ ಗ್ರೇಟ್ ಆಗಿದಾನಲ್ವಾ, ಹೀರೋ ಸೂಪರ್ ಟ್ಯಾಲೆಂಟೆಡ್ ಅಲ್ವಾ ಅಂತೆಲ್ಲ ಮಾತಾಡುವಾಗ ಇವಳು ಹೇಳ್ತಾಳೆ, ಏನೇ ಆದ್ರೂ ನನ್ಗೆ ನೀನ್ ಅಂದ್ರೇನೆ ಇಷ್ಟ, ನೀನು ತುಂಬಾ ಚೆನ್ನಾಗಿ ಓದ್ತೀಯಾ, ನೀನಲ್ಲಿ ತುಂಬಾನೇ ಟ್ಯಾಲೆಂಟ್ ಇದೆ, ಮಿಕ್ಕಿದೆಲ್ಲ ಸೆಕೆಂಡರಿ, ಅದೆಲ್ಲ ನಮ್ಗೇನ್ ಲೈಫ್ ಲಾಂಗ್ ಇರುತ್ತಾ ಅನ್ನೋ ತರ ಇವ್ನ್ಗೆ ಒಂಥರ ಮೋಟಿವೇಟ್ ಆಗೋ ತರ ಮಾತಾಡೋದು. ಪ್ಲಸ್ ಇವ್ಳು ಮಾತಾಡೋದು ನೋಡಿದ್ರೇನೆ ಗೊತ್ತಾಗುತ್ತೆ ಮೋಸ್ಟ್ಲಿ ಕಿಮ್ ಅಂದ್ರೆ ಇವಳಿಗೆ ಒಂದ್ ಸೈಡ್ ಲವ್ ಇದೆಯಾ ಏನು ಅಂತ. ಇವ್ರ ಹತ್ರ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಬುಲ್ಲಿ ಗ್ಯಾಂಗು ಅಲ್ಲೇ ಒಂದು ಸಂದಿಯಲ್ಲಿ ಕೂತಿರ್ತಾರೆ. ಅದೇ ಇವಾಗ ಸ್ಮೋಕ್ ಮಾಡಕ್ ಬಂದಿದ್ದಲ್ಲ ಒಂದು ಹುಡುಗ, ಆ ಹುಡುಗನ ಅವ್ರ ಫ್ರೆಂಡ್ಸ್ ಎಲ್ಲ ಕೂತಿರ್ತಾರೆ. ಇವ್ರಿಬ್ಬರನ್ನ ನೋಡಿದ ತಕ್ಷಣ, ನೋಡಪ್ಪ ಲವ್ ಬರ್ಡ್ಸ್ ಏನ್ ಜಮ್ ಅಂತ ಮಾತಾಡ್ಕೊಂಡ್ ನಡ್ಕೊಂಡು ಹೋಗ್ತಾ ಇದಾರೆ, ಏನೋ ನಾನು ಹೇಳಿದ್ ನಿಜಾನೇನಾ, ಏನ್ ನಡೀತದೆ ನಿಮ್ಮಿಬ್ಬರ ಮಧ್ಯೆ ಅಂತ ಬೇಕಂತ ಇವ್ರನ್ನ ಜಗಳ ಕೇಳ್ಕೊಂಡು ಮೋಸವಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಏನ್ ಪ್ರಾಬ್ಲಮ್, ಏನಕ್ಕೆ ಹತ್ರಲ್ಲ ಮಾತಾಡ್ತಾ ಇದೆ ಅಂತ ಕಿಮ್ ಸ್ವಲ್ಪ ವಾಯ್ಸ್ ಕೊಟ್ಟಿದ ತಕ್ಷಣ ಆ ಹುಡುಗರಿಗೆ ಕೋಪ ಬಂದ್ಬಿಡ್ತು. ಏನೋ ಜೋರಾಗೆಲ್ಲ ಮಾತಾಡ್ತಾ ಇದೆಯಾ, ಪಕ್ಕದಲ್ಲಿ ಹುಡುಗಿದಾಳೆ ಅಂತ ಕೊಬ್ಬಾಗೋಯ್ತಾ ಅಂತ ಹಂಗೆ ಹಿಂಗೆ ಅಂತ ಹಿಡ್ಕೊಂಡು ಹೊಡೆಯಕ್ಕೆ ಶುರು ಮಾಡ್ಬಿಟ್ರು. ಅದೇ ಟೈಮಲ್ಲಿ ಆ ಜಾಗಕ್ಕೆ ಬುಲ್ಲಿಗಲ್ ಕೂಡ ಬರ್ತಾಳೆ. ಅಂದ್ರೆ ಇದಕ್ಕೂ ಮುಂಚೆ ಜಿಯಾಗು ಮತ್ತೆ ಅವಳಿಗೂ ಕ್ಲಾಶ್ ಆಗಿರತ್ತಲ್ಲ ಪೆನ್ ಡ್ರೈವ್ ವಿಷಯದಲ್ಲಿ, ಅವಳ ಜಾಗಕ್ಕೆ ಬಂದ್ಬಿಟ್ಲು. ಬಂದವಳು ಸರಿಯಾಗಿ ಹಿಡ್ಕೊಂಡು ಇವಳನ್ನ ಕೂಡ ಹೊಡೆಯಕ್ಕೆ ಶುರು ಮಾಡ್ಬಿಡ್ತಾರ. ಇದ್ರ ನೋಡಿ ಕಿಮ್ ಬಂದು ನನಗ್ ಒದೆ ಬಿದ್ರು ಪರವಾಗಿಲ್ಲ, ಅವಳನ್ನ ಕಾಪಾಡ್ಬೇಕು ಅಂತ, ಏನ್ರೋ ಮಾಡ್ತಾ ಇದೀರಾ, ಬಿಟ್ಬಿಡಿ ಹುಡ್ಗಿನ ಬಿಟ್ಬಿಡಿ ಅಂತ ಹೇಳ್ತಾ ಇದ್ರೆ ಅವನಂತಾರೆ, ಓಹೋ ಏನು ಅಲ್ಲಿ ಸ್ವಿಚ್ ಹಾಕಿದ್ರೆ ಇಲ್ಲಿ ಲೈಟ್ ಉರಿತಾ ಇದೆ, ಹುಡ್ಗಿನ್ ಯಾರು ಹೊಡಿಬಾರ್ದ ಹೆಂಗೆ, ನೀನೆಲ್ಲ ಏನು ಕಾಪಾಡ್ತೀಯಾ, ನೀನ್ ಅದಕ್ಕೆಲ್ಲ ಲಾಯಕ್ಕೆ ಎಲ್ಲ ಕಣೋ, ನೀನ್ ಬರೀ ಓದಕ್ ಮಾತ್ರನೇ ಲಾಯಕ್ಕು, ನಿನಗೆ ಹೊಡಿಯಕ್ಕೂ ಬರೋದಿಲ್ಲ, ನೋಡು ಒಂದ್ ಹುಡ್ಗಿನ ಇಷ್ಟ ಪಡ್ತಾ ಇದೀಯಾ ಹೆಂಗೆ, ಹುಡ್ಗಿನ ಕಾಪಾಡ್ಕೊಳಕ್ಕೂ ನಿನ್ ಕೈಲಿ ಆಗ್ತಾ ಇಲ್ಲ, ನೀನೆಲ್ಲ ವೇಸ್ಟ್ ಕಣೋ, ಹೀರೋ ನಿನ್ ಪಕ್ಕದಲ್ಲಿ ಇಲ್ಲ ಅಂದ್ರೆ ನೀನ್ ನಿಜವಾಗ್ಲೂ ವೇಸ್ಟ್, ನೀನ್ ಬರೀ ಓದಕ್ ಮಾತ್ರನೇ ಲಾಯಕ್ಕು, ನಿನ್ಗಲ್ಲ ಏನಕ್ಕೋ ಹುಡ್ಗಿ ಅಂತ ಹೇಳಿ ತುಂಬಾನೇ ಮೋಸವಾಗಿ ಮಾತಾಡಕ್ಕೆ ಶುರು ಮಾಡಿದ್ರು. ಕಿಮ್ಗೊಂತರ ತುಂಬಾನೇ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇದೆ. ಒಂದ್ ಕಡೆ ತುಂಬಾನೇ ಕೋಪ, ಒಂದ್ ಕಡೆ ತುಂಬಾನೇ ಬೇಜಾರು. ಯಾಕಂದ್ರೆ ನಾನು ಅವ್ರ ಹತ್ರ ಒದೆ ತಿಂದ್ರು ಪರವಾಗಿಲ್ಲ, ಆದ್ರೆ ನನ್ ಜೊತೆ ಒಂದು ಹುಡುಗಿ ಬಂದಿದ್ದಾಳೆ, ಆ ಹುಡುಗಿನ ಕಾಪಾಡಕ್ ಕೂಡ ನನ್ ಕೈಲಿ ಆಗ್ತಾ ಇಲ್ವೇ, ಫೈಟ್ ಮಾಡಕ್ ಕೂಡ ನನ್ ಕೈಲಿ ಆಗ್ತಾ ಇಲ್ವೇ ಅಂತ ತುಂಬಾ ಫೀಲ್ ಮಾಡ್ಕೊಂಡ್ ಬಿದ್ದಿರ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಆ ಟೈಮ್ಗೆ ನಮ್ ಹೀರೋ ಬಂದ್ಬಿಟ್ಟ. ಏನ್ರೋ ಮಾಡ್ತಾ ಇದ್ರೆ ನಮ್ ಫ್ರೆಂಡ್ಸ್ ನ ಬಿಡಿ ಅಂದಿದ ತಕ್ಷಣ ಆ ಬುಲಿ ಬಾಯ್ಗೆ ಟೆನ್ಷನ್ ಆಗೋಯ್ತು. ನೀನ್ ಅವನ ಮಾತಾಡೋದಕ್ಕೆ ಇದು ನಿನ್ಗೆ ಬೇಡದೇ ಇರೋ ವಿಷಯ, ಏನಕ್ ಸುಮ್ನೆ ಬಂದು ತಲೆ ಇಡ್ತಾ ಇದೆಯಾ ಅಂದಾಗ, ನನ್ಗೆ ಬೇಡದೇ ಇರೋ ವಿಷಯನ ನನಗ್ ಬೇಕಾಗಿರೋ ವಿಷಯವಾಗಿ ನಾನ್ ಮಾಡ್ಕೊಂತೀನೋ, ಇವಾಗ ಫೈಟಿಂಗ್ ಮಾಡ್ಬೇಕು ಅನಿಸ್ತಾ ಇದೆಯಾ, ಮಾಡೋಣ ಒಂದು ಸಣ್ಣ ಗೇಮ್ ಆಡೋಣವಾ, ಈ ಸ್ಟೋನ್ ಪೇಪರ್ ಸೀಸರ್ ತರ ಆಡ್ತಾರಲ್ಲ ಆತರ ಆಡ್ದವನು ಅವನು ಸೋತೋಗ್ಬಿಟ್ಟ. ಅದ್ರಿಂದ ನಮ್ ಹೀರೋ ಹಂಗೆ ತಲೆಯಲ್ಲಿ ಪಟ್ಟಂತ ಹೊಡಿತಾನ ನೋಡಿ, ಜಸ್ಟ್ ಪಟ್ಟಂತ ಹೊಡೆದಿದ್ದಕ್ಕೆ ಅವ್ನ ಹಂಗೆ ಹಾರ್ಕೊಂಡ್ ಹೋಗಿ ಬೀಳ್ತಾನ. ಆದ್ರೆ 2-3 ಸತಿ ತಿಂದಿದ ತಕ್ಷಣ ಹೋದೆ ಅವನಿಗೆ ಟೆನ್ಷನ್ ಆಗೋಯ್ತು. ಈ ತರ ನಮ್ ಹೀರೋ ಬುಲಿ ಬೈಗೆ ಹೊಡಿತಾ ಇರೋದನ್ನೆಲ್ಲ ಪಕ್ಕದಲ್ಲಿರೋ ಹುಡುಗಿರು ವಿಡಿಯೋಸ್ ಆಗಿ ಮಾಡ್ಕೊಂತ ಇರ್ತಾರೆ. ಅದೆಲ್ಲ ನಮ್ ಹೀರೋ ಗಮನಿಸದೇ ಇರ್ತಾನ. ಅವನ ಹೊಡೆದಿದ್ದಾದ್ಮೇಲೆ ಸಖತ್ ಸ್ಟೈಲಿಶ್ ಆಗ ಫೋನ್ ಎಲ್ಲ ಮೇಲೆ ಹಾರಾಕ್ಬಿಟ್ಟು ಆ ಗ್ಯಾಪ್ ಅಲ್ಲಿ ಹೆಂಗೋ ಫೋನ್ ಅಲ್ಲಿ ಇರೋ ವಿಡಿಯೋಸ್ ನೆಲ್ಲ ಡಿಲೀಟ್ ಮಾಡ್ಬಿಟ್ಟ. ಅದಾದ್ಮೇಲೆ ಕಿಮ್ ಕೆಳಗಡೆ ಬಿದ್ದಿರ್ತಾನಲ್ವಾ, ಅವನನ್ನ ಎತ್ಬೇಕು ಅಂತ ಬರೋಷ್ಟ್ರಲ್ಲಿ ಒಂಥರ ಅವ್ನಿಗೆ ತುಂಬಾನೇ ಕೋಪ ಬಂದ್ಬಿಡ್ತು. ಒಂಥರ ಅವನಲ್ಲೇ ಒಂದು ಗಿಲ್ಟ್ ಸ್ಟಾರ್ಟ್ ಆಗೋಯ್ತು ಅವ್ನಿಗೆ. ಅವ್ನ ಹಂಗೆ ಜಿಯಾ ಕಡೆ ಒಂಥರ ನೋಡ್ಬಿಟ್ಟು ನಮ್ ಹೀರೋ ಕೈನ ತಟ್ಬಿಟ್ಟು ಯಾರು ಏನು ನನ್ಗೆ ಹೆಲ್ಪ್ ಮಾಡ್ಬೇಕಾಗಿಲ್ಲ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ನಮ್ ಹೀರೋ ಯಾಕೋ ಏನೋ ಆಯ್ತು, ಅದೇ ಎಲ್ಲ ಮುಗಿತಲ್ಲ, ನಾನು ಹೊಡೆದ್ಬಿಟ್ನಲ್ಲ, ಏನಾಗಿಲ್ಲ ಮಾತಾಡೋ, ಯಾಕೆ ನನ್ನ ಹತ್ರ ಮಾತಾಡಲ್ವ ಅಂತ ಕೇಳ್ತಾ ಇದ್ರು. ಕಿಮ್ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಮನೆಗೆ ಹೊರಟೋದ. ಮನೆಗೆ ಹೋದ್ಮೇಲೆನೂ ಅಷ್ಟೇ ಅವರಪ್ಪ ಮತ್ತೆ ಕಿಮ್ ಮೇಲೆ ಕೂಗಾಡ್ತಾರೆ. ಏನೋ ಎಲ್ಲೋ ಹೋಗ್ಸತ್ತಿದ್ದೆ ಇಷ್ಟೊತ್ತು, ನಿನ್ಗೆ ಎಷ್ಟತಿ ಹೇಳಿದೀನಿ ಸ್ಕೂಲಿಂದ ಬೇಗ ಬಂದು ಮರದ ಕೆಲ್ಸಕ್ಕೆ ಹೋಗು ಅಂತ, ನನಗೆ ಸಂಪಾದನೆ ಮಾಡ್ಕೊಂಬಂದ್ ಕೊಡೋದ್ ಬಿಟ್ಟು ನಿನ್ಗೇನು
ಇರುತ್ತೆ ಬೇರೆ ಕಿತ್ತ ಕೆಲಸ ಎಲ್ಲ ನಿಮ್ಮಮ್ಮ ತರನೇ ಇದೆಯಾ, ನಿಮ್ಮಮ್ಮ ನಿಂಗೆ ಆಡ್ತಾ ಇದ್ದಿದ್ದು ಅಂತ ಭಯವಾಗ ಈ ಸತಿ ಕಿಮ್ಗೆ ಒಂಥರ ತುಂಬಾನೇ ಟ್ರಿಗರ್ ಆದಂಗ ಆಗೋಯ್ತು. ಒಂದ್ಸಲ ತುಂಬಾನೇ ಕೋಪ ಪಟ್ಬಿಟ್ಟ. ನಮ್ಮಮ್ಮ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆನೇ ಇಲ್ಲ, ನನ್ನ ಕೆಲ್ಸಕ್ಕೆ ಹೋಗೋ ಅನ್ನೋ ವಿಷಯ ಕೂಡ ನನಗೆ ಹೆಚ್ಚಲ್ಲ, ಆದ್ರೆ ಅವಾಗ ಅಮ್ಮ ಬಗ್ಗೆ ಮಾತಾಡ್ತೀರಾ ನೋಡು, ಥೂ ನಿಮ್ದೆಲ್ಲ ಒಂದು ಜನ್ಮಾನ ಅಂತ ಹೇಳಿ ಅವ್ರಪ್ಪ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟ. ಆಕ್ಚುಲಿ ನಮ್ ಹೀರೋಗೆ ಕಿಮ್ ಬಗ್ಗೆ ಚೆನ್ನಾಗೇ ಗೊತ್ತಿದೆ, ಅವ್ನ್ ಕೂಡ ಮನೇಲಿ ಏನೋ ಒಂದು ವಿಷಯಕ್ಕೆ ಬಳಲ್ತಾ ಇದ್ದಾನೆ ಅಂತ. ಪ್ಲಸ್ ಅವ್ನು ಇಷ್ಟು ಡಿಸ್ಟರ್ಬ್ಡ್ ಆಗಿರೋದ್ರಿಂದ ಅವ್ನ್ ಹಿಂದ್ಗಡೆನೆ ಅವ್ರ ಮನೆವರೆಗೂ ಬಂದಿರ್ತಾನೆ. ಈ ತರ ಮನೆಯಿಂದ ಜಗಳ ಮಾಡ್ಕೊಂಡು ಹೊರಗಡೆ ಬಂದ್ಮೇಲೆ ಹೀರೋ ಕೂಡ ಅಲ್ಲೇ ಇದ್ದಿರ್ತಾನೆ. ಅವ್ನಿಗೆ ಇವಾಗೆ ಕನ್ಫರ್ಮ್ ಆಗೋಯ್ತು ಅವ್ರ ಅಪ್ಪ ಇಂದಾನೆ ಇವ್ನು ಇಷ್ಟು ಕಷ್ಟ ಪಡ್ತಾ ಇರೋದು ಅಂತ. ಆದ್ರೆ ಕಿಮ್ಗೆ ಹೇಳ್ತಾನೆ, ಕಿಮ್ ಇನ್ಮೇಲೆ ನೀನೇನು ಇಷ್ಟು ಕಷ್ಟ ಪಡ್ಬೇಡ, ನೀನ್ ನನ್ ಫ್ರೆಂಡ್ ತಾನೆ, ಬಾ ನಮ್ಮನೆಗ್ ಬಾ, ನಮ್ಮನೇಲಿ ಇದ್ದು ನೀನು ಓದ್ಕೋಬಹುದು ಅಂದಾಗ, ಏನು ನಾನ್ ನಿಮ್ ಮನೆಗ್ ಬಂದು ಓದ್ಕೋಬೇಕಾ, ಸರಿ ಆಯ್ತು ಇಲ್ಲಿಂದ ನಿಮ್ ಮನೆಗೆ ಇವಾಗ ಹೆಂಗ್ ಹೋಗ್ಬೇಕು ಅಂದಾಗ, ಆ ಒಂದು ಟ್ಯಾಕ್ಸಿ ಇಟ್ಕೊಂಡು ಹೊರಟೋಗೋಣ ಅಂದಾಗ, ಹೌದಾ ಅದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂದಾಗ, ನನ್ನ ಹತ್ರ ಇದೆ ಕಣೋ ನಾನ್ ಕೊಡ್ತೀನಿ ಬಾ ಅಂದಾಗ ಕಿಮ್ ಅಂತಾನೆ, ನನ್ನ ಹತ್ರ ದುಡ್ಡಿಲ್ಲ ಕಣೋ, ಆ ವಿಷಯ ಗೊತ್ತಿದ್ದು ನೀನ್ ಮಾತಾಡ್ತಾ ಇದೀಯಾ, ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ, ಇವಾಗ ಕೂಡ ನೋಡು ನೀನ್ ನನ್ಗೆ ಹೆಲ್ಪ್ ಮಾಡ್ತಾನೆ ಇದೀಯಾ, ಈ ತರ ಪ್ರತಿ ಕ್ಷಣ ನೀನ್ ನನ್ಗೆ ಹೆಲ್ಪ್ ಮಾಡ್ತಾ ಇದ್ರೆ ಅದಕ್ಕೆಲ್ಲ ನಾನು ತಿರ್ಗಿಸಿ ಏನ್ ಮಾಡ್ತೀನಿ ಅಂತ ಕೂಡ ನನ್ಗೆ ಗೊತ್ತಿಲ್ಲ, ಪ್ರತಿ ಕ್ಷಣ ನೀನ್ ನನ್ಗೆ ಹೆಲ್ಪ್ ಮಾಡ್ತಾ ಇದ್ರೆ ಒಂಥರ ನನ್ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ, ಇನ್ನೊಬ್ರ ಹಂಗಲ್ ನಾನು ಇದೀನ ಅಂತ ನನ್ಗೆ ಒಂಥರ ಬೇಜಾರಾಗ್ತಿದೆ, ದಯವಿಟ್ಟು ನೀನ್ ನನ್ನ ಹಿಂದ್ಗಡೆ ಬರ್ಬೇಡ, ನನಗೆ ನೀನ್ ಸಪೋರ್ಟ್ ಕೂಡ ಮಾಡ್ಬೇಡ ಅಂತ ಕೋಪ ಮಾಡ್ಕೊಂಡು ಅವನ ಹತ್ರ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವನ ಹತ್ರ ಸಪರೇಟ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಆ ಬುಲ್ಲಿ ಬಾಯ್ ಬಂದು ಆ ಕಡೆ ಬರ್ತಾ ಇರ್ತಾನೆ. ಬೆಳಗ್ಗೆ ಸಂಜೆ ನಮ್ ಹೀರೋ ಬೇರೆ ಹೊಡೆದಿದ್ದ ಅಲ್ವಾ, ಅದ್ರಿಂದ ನತ್ತಿಗೆ ಬ್ಯಾಂಡೇಜ್ ಎಲ್ಲ ಹಾಕೊಂಡು ಬರ್ತಾ ಇರ್ತಾನೆ. ಇವನ ನೋಡಿದ ತಕ್ಷಣ ನಮ್ ಕಿಮ್ಗೆ ಶಾಕ್ ಆಗೋಯ್ತು, ಅಯ್ಯೋ ಇವಾಗ ಇವನೇನ ಕೀ ಜಾಗಕ್ಕೆ ಬಂದಿದ್ದಾನೆ, ನಿಜವಾಗ್ಲೂ ನನ್ನ ಹುಡ್ಕೊಂಡೇ ಬಂದಿರ್ತಾನೆ, ನಾನೇನಾದ್ರೂ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ನನ್ನ ಚಟ್ನಿ ಮಾಡ್ಬಿಡ್ತಾನೆ ಅಂತ ಅಲ್ಲಿಂದ ಭಯ ಪಟ್ಕೊಂಡು ಹಂಗೆ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಟ್ಯಾಕ್ಸಿಯಲ್ಲಿ ಅವ್ರ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅವ್ನಿಗೆ ಕಿಮ್ ಬಗ್ಗೆನೇ ಯೋಚನೆ, ಅವ್ನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಕಿಮ್ ಯಾವ ತರ ಯೋಚನೆ ಮಾಡ್ತಿದ್ದಾನೆ ಅಂತ. ಅವ್ನ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದ್ರೆ ಹೇಳೋದು ಕರೆಕ್ಟೇ ಅಲ್ವಾ, ಅವ್ನಿಗೆ ಯಾರೇ ಒಂದು ಸಪೋರ್ಟ್ ಇಲ್ದೆ ಅವ್ನ್ ಇರ್ಬೇಕು ಅಂತ, ಮೀನ್ಸ್ ಜಗಳ ಮಾಡೋ ವಿಷಯಕ್ಕೆ ಆಗ್ಲಿ ನನ್ ಸಪೋರ್ಟ್ ಇಲ್ದೆ ಅವ್ನೊಬ್ನೇ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾನೆ. ಮನೆಯಲ್ಲಿ ಬೇರೆ ಅಪ್ಪ ಈ ತರ ಟೆನ್ಷನ್ ಮಾಡಿ ಕೋಪ ಪಡಿಸ್ತಾ ಇದ್ರೆ ಪಾಪ ಅವ್ನ್ ಏನ್ ಮಾಡ್ತಾನೆ, ಯಾರ ಹತ್ರ ಶೇರ್ ಮಾಡ್ಕೊಂತಾನೆ, ಅದರಿಂದನೇ ಅವ್ನ ಈ ತರ ಇದ್ದಾನೆ ಅಂತ ನಮ್ ಹೀರೋಗೂ ಕಿಮ್ ಬಗ್ಗೆ ಚೆನ್ನಾಗಿ ಅರ್ಥ ಆಯ್ತು. ಆದ್ರೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ನಮ್ ಕಿಮ್ ನ ತೋರಿಸ್ತಾರೆ, ಅವ್ನ್ ಕಣ್ಣಿಗೆ ಕಾಣಿಸ್ದಿರಲ್ಲಾದ್ರೂ ಹೋಗ್ಬಿಡ್ಬೇಕು ಅಂತ ಓಡ್ ಬರ್ತಾ ಇದ್ರೆ ಆ ಬುಲ್ಲಿ ಬಗೆಗೆ ಸರಿಯಾಗಿ ಸಿಕ್ಕಾಕೊಂಡ. ಸಿಕ್ಕಾಕೊಂಡೆ ಇವಾಗ ನನ್ ಕೈಯಲ್ಲಿ, ಏನೋ ನಿನ್ ಫ್ರೆಂಡ್ ಜೊತೆ ಸೇರ್ಕೊಂಡು ತುಂಬಾನೇ ಓವರ್ ಆಗಿ ಮಾಡ್ತಾ ಇದ್ದೆ ಸಾಯಂಕಾಲ, ಇವಾಗ ಒಬ್ನೇ ಸಿಕ್ಕಾಕೊಂಡಿದೆ, ಹೆಂಗ್ ನನ್ನಿಂದ ತಪ್ಪಿಸ್ಕೊಳ್ತೀಯ ನೋಡ್ತೀನೋ ಅಂತ ಹೇಳಿ ಅವನ ಹೊಡಿಯಕ್ಕೆ ಅಂತ ಹತ್ರ ಬರ್ತಾನೆ. ಅದೇ ಟೈಮಲ್ಲಿ ನಮ್ ಕಿಮ್ಗೆ ಒಂದು ಕಾಲ್ ಬರುತ್ತೆ. ಆಗ ಈ ಬುಲ್ಲಿ ಬಾಯ್ ಹೇಳ್ತಾನೆ, ಯಾರೋ ನಿಮ್ಮ ಅಪ್ಪನೇನ ಕಾಲ್ ಮಾಡ್ತಾ ಇರೋದು, ಹೇಳ್ಬಿಡು ನಿಮ್ಮ ಅಪ್ಪಗೆ, ಅಪ್ಪ ಇನ್ಮೇಲೆ ನಾನ್ ಮನೆಗ್ ಬರೋದಿಲ್ಲ, ನನ್ ಹೆಣನೇ ಮನೆಗ್ ಬರುತ್ತೆ ಅಂತ ಹೇಳ್ಬಿಡು ಅಂತ ಅವ್ನ ಅಟ್ಯಾಕ್ ಮಾಡೋಷ್ಟ್ರಲ್ಲಿ ಟಕ್ ಅಂತ ಹಂಗೆ ಕಿಮ್ ಮಿಸ್ ಆಗ್ತಾನ. ಆ ಒಂದೇಟಗ್ ಮಾತ್ರನೇ ಅಲ್ಲ, ಪ್ರತಿ ಸದಿನೂ ಆ ಬುಲ್ಲಿ ಬಾಯ್ ಅಟ್ಯಾಕ್ ಮಾಡ್ತಾ ಇದ್ರೆ ಒಂದೊಂದ್ ಮೂವಿಂದ ಮಿಸ್ ಆಗ್ತಾನೆ ಇದ್ದಾನೆ. ಹೆಂಗಪ್ಪ ಇದು ಕಿಮ್ಮಗ್ ಫೈಟಿಂಗ್ ಬರಲ್ಲ ಏನಿಲ್ಲ, ಇವ್ನ ಹೆಂಗ್ ಇತ್ರ ಮಿಸ್ ಆಗ್ತಿದ್ದಾನೆ ಅಂತ ಅನ್ಕೊಂಡ್ರೆ ಕಾಲ್ ಮಾಡಿರೋದ್ ಬೇರೆ ಯಾರು ಅಲ್ಲ ನಮ್ ಹೀರೋನೆ. ಅಂದ್ರೆ ಅವನು ಕಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋದ ಅಲ್ವಾ, ಅವನ ಈ ತರ ಬಿಟ್ಬಿಟ್ಟು ಹೋಗಕ್ ಅವ್ನ ಮನ್ಸೇ ಬರ್ಲಿಲ್ಲ, ಅವನ ನೋಡಕಂತಾನೆ ಬರ್ತಾ ಇದ್ದ. ಅಷ್ಟ್ರಲ್ಲಿ ಈ ತರ ಬುಲ್ಲಿ ಬಾಯ್ ಜೊತೆ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತಾಗಿ ಅಲ್ಲೇ ಪಕ್ಕದಲ್ಲಿರೋ ಒಂದು ಹೈಟ್ ಆಗಿರೋ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದಾನೆ. ಅಷ್ಟೇ ಎಲ್ಲ ಕಾಲ್ ಮಾಡ್ಬಿಟ್ಟು ಅವ್ನಿಗೆ ಅವ್ನ ಈ ತರ ಅಟ್ಯಾಕ್ ಮಾಡಕ್ ಬಂದಾಗ ಲೆಫ್ಟ್ ಮೂವ್ ಆಗು, ರೈಟ್ ಮೂವ್ ಆಗು, ಕೆಳಗಡೆ ಬಗ್ಗು, ಮೇಲಕ್ಕೆ ಎದ್ದೇಳು ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ. ಅದೇ ತರ ಇವ್ನ್ ಮಾಡಿದ್ದು. ಇವ್ನ್ ಹೇಳ್ತಾನೆ ಕಿಮ್ಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು, ಓಕೆ ನಾನ್ ಕೂಡ ಫೈಟ್ ಮಾಡಬಲ್ಲೆ ಅಂತ. ಈ ತರ ಅವ್ನ ಅಟ್ಯಾಕ್ ಮಾಡಕ್ ಬರೋ ಟೈಮ್ ಅಲ್ಲಿ ಕಿಮ್ ಕೂಡ ಅಟ್ಯಾಕ್ ಮಾಡ್ದ. ಬಟ್ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಅದೇ ಟೈಮಲ್ಲಿ ನಮ್ ಹೀರೋ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಅಯ್ಯೋ ಪಾಪ ಕಿಮ್ ಬೇರೆ ಅವ್ನ ಕೈಲಿ ಸಿಕ್ಕಾಕೊಂಡು ಇವಾಗ ಹೆಂಗ್ ಅವ್ನ ಎದುರಿಸ್ತಾನೋ ಗೊತ್ತಿಲ್ವೇ, ಫಸ್ಟ್ ಅವನನ್ನ ಕಾಪಾಡ್ಬೇಕು, ಅಯ್ಯೋ ಒದೆ ತಿಂತಾ ಇರ್ತಾನೆ ಅಂತ ಹೇಳಿ ನಮ್ ಹೀರೋ ಎದ್ನೋ ಬಿದ್ನೋ ಅಂತ ಹೇಳಿ ಆ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಇವ್ರ ಕಡೆ ಓಡ್ ಬರ್ತಾ ಇರ್ತಾನೆ. ಆದ್ರೆ ಅದೇ ಟೈಮಲ್ಲಿ ಅಲ್ಲಿ ಆ ಬುಲ್ಲಿ ಬಾಯ್ ಬಂದು ಕಿಮ್ನ ಅವ್ನ ಹ್ಯಾಂಡ್ ಓವರ್ ಗೆ ತಗೊಂಡ್ಬಿಟ್ಟ. ಎಷ್ಟು ಧೈರ್ಯ ಇದ್ರೆ ನನ್ನೇ ಹೊಡಿತೆ, ಇಲ್ಲಿಂದನೋ ಬಂತು ನಿನ್ಗೆ ಧೈರ್ಯ, ನನ್ ಮೇಲೆನೆ ಕೈ ಇಡ್ತೀಯ ಅಂತ ಹೇಳಿ ಹಂಗೆ ಕೆಡೆ ಬೀಳ್ಸಿ ಅವನು ಸರಿಯಾಗಿ ಹೊಡಿತಾ ಇರ್ತಾನೆ. ಕರೆಕ್ಟ್ ಆಗಿನೇ ನಮ್ ಹೀರೋನು ಆ ಸ್ಪಾಟ್ ಗೆ ಬಂದ್ಬಿಟ್ಟ. ಇವನನ್ನ ಕಾಪಾಡೋ ಟೈಮ್ ಅಲ್ಲೇ ಹಂಗೆ ಕಿಮ್ ಎದ್ದೇಳೋ ಸ್ಪೀಡ್ ಅಲ್ಲಿ ತಲೆನ ತಿರುಗಿಸಿ ತಲೆಯಲ್ಲಿ ಒಂದ್ ಶಾಟ್ ಕೊಡ್ತಾನೆ ನೋಡಿ, ಆ ಬುಲ್ಲಿ ಬಾಯ್ ಹಾರ್ಕೊಂಡೋಗ ಅಷ್ಟು ದೂರದಲ್ಲಿ ಬೀಳ್ತಾನೆ. ಬಿದ್ದಿದ್ ಫೋಸ್ಗೆ ಜ್ಞಾನ ತಪ್ಪಿನೇ ಬಿದ್ಬಿಟ್ಟ. ಇದನ್ನ ನೋಡಿ ಕಿಮ್ಗೆ ಸಖತ್ ಸಂತೋಷ, ನಾನೇ ಹೊಡೆದಿದ್ದು, ನೀನ್ ಇನ್ಸ್ಟ್ರಕ್ಷನ್ ಇಲ್ದೆ ನಾನೇ ಹೊಡೆದೆ ಅಂತ ಹೇಳಿ ಸಖತ್ ಖುಷಿ ಪಡ್ತಾನೆ. ಇದನ್ನ ನೋಡಿ ಅವ್ನ್ ಎಷ್ಟು ಖುಷಿ ಪಡ್ತಿದ್ದಾನೋ ಗೊತ್ತಿಲ್ಲ, ನಮ್ ಹೀರೋಗ ಅಷ್ಟೇ ಖುಷಿ. ನೀನ್ ಫಸ್ಟ್ ಚಾಲೆಂಜ್ ನೀನ್ ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತಂದ್ರೆ ಖಂಡಿತ ನೀನ್ ಆದಷ್ಟು ಬೇಗ ಫೈಟಿಂಗ್ ಕಲ್ತ್ಕೊಂಡ್ಬಿಡ್ತೀಯ, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ತರ ನೋಡ್ತಾ ಇರ್ತಾನೆ. ಕಿಮ್ಗೂ ಅಷ್ಟೇ ಸಂತೋಷ ಆಗ್ತಾ ಇರುತ್ತೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ ಕೂಡ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಥ್ಯಾಂಕ್ ಯು.